ತತ್ರ ಭಾಗವತಾನ್ ಧರ್ಮಾನ್ ಶಿಕ್ಷೇತ್ ಗುರುವಾತ್ಮದೈವತಃ ಅಮಾಯಯಾನುವೃತ್ಯಾಯೈ ತುಷ್ಯೇದಾತ್ಮಾತ್ಮದೋ ಹರಿಃ. ಸಾಧಕಃ ತಸ್ಯ ಬ್ರಹ್ಮಣಃ ವಿಜ್ಞಾನಾರ್ಥಂ ಭಾಗವತಾನಾಂ ಧರ್ಮಾಣಾಂ ಚ ವಿಜ್ಞಾನಾರ್ಥಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವ ಅಭಿಗಚ್ಚೇತ್. ತಂ ಚ ಅಮಾಯಯ ಅನುವೃತ್ಯ ಪರಿತೋಷ್ಯ ತಸ್ಮಾದೇವ ಗುರೋಃ ನೈಕವಿಧಾನ್ ಧರ್ಮಾನ್ ಶಿಕ್ಷೇತ್. ತೈಶ್ಚ ಸೇವಾದಿಭಿಃ ಪರಿತುಷ್ಟಃ ಹರಿಃ ಗುರುದ್ವಾರ ಶಿಷ್ಯಾಯ ಸರ್ವಾನಪಿ ಭಾಗವತಾನ್ ಧರ್ಮಾನ್ ಬೋಧಯೇತ್. ತೇಷು ಧರ್ಮೇಷು ಅತೀತೇಷು ದಿವಸೇಷು ಬ್ರಹ್ಮಚರ್ಯ ಶಿಕ್ಷಣಂ, ಆರ್ಜವ ಶಿಕ್ಷಣಂ, ಸ್ವಾಧ್ಯಾಯ ಶಿಕ್ಷಣಂ, ಮೌನ ತಿತಿಕ್ಷಾ ತಪಶ್ಶಿಕ್ಷಣಂ, ಶೌಚ ಶಿಕ್ಷಣಂ, ಸಾಧು ಸಂಘ ಶಿಕ್ಷಣಂ, ಮನಸಃ ಅಸಂಗ ಶಿಕ್ಷಣಂ ಇತ್ಯಾದಯಃ ಧರ್ಮಾಃ ಸರ್ವೈರಸ್ಮಾಭಿಃ ಬದ್ಧಾದರೈಃ ಆಕರ್ಣಿತಾಃ. ಅಥ ಅಹಿಂಸಾ ಶಿಕ್ಷಣಂ ನಾಮ ದಶಮಂ ಶಿಕ್ಷಣಂ ಅದ್ಯ ಆಷಾಢಕೃಷ್ಣ ಏಕಾದಶ್ಯಾಂ ಸರ್ವೈರಸ್ಮಾಭಿಃ ಸಂಶ್ರೂಯತೆ. ಶಿಷ್ಯನಾದವನು ಗುರುವಿನಿಂದ ಅನೇಕ ಧರ್ಮಗಳನ್ನು ಕಲಿಯಬೇಕು ಅಂತ ಹಿಂದೆ ನಾವು ನೋಡಿದ್ದೇವೆ. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಶಾಸ್ತ್ರ ಕೂಡ ಗುರುವಿನ ಮೂಲಕ ಪರಬ್ರಹ್ಮನ ಕುರಿತಾಗಿ ಅಧ್ಯಯನ ಮಾಡಬೇಕು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಆ ಗುರು ಶ್ರೋತ್ರಿಯನಾಗಿರಬೇಕು, ಎಲ್ಲ ಶಾಸ್ತ್ರಗಳನ್ನು ಓದ್ದವನಾಗಿರಬೇಕು, ಬ್ರಹ್ಮನಿಷ್ಠನಾಗಿರಬೇಕು, ಪರಮಾತ್ಮನ ಅವಿಚ್ಛಿನ್ನ ಭಕ್ತನಾಗಿರಬೇಕು. ಅಂಥ ಗುರುವಿನ ಬಳಿಗೆ ಹೋಗಿ ಆ ಬ್ರಹ್ಮ ತತ್ವದ ಕುರಿತಾಗಿ ಅಧ್ಯಯನ ಮಾಡಬೇಕು. ಮತ್ತು ಈ ಭಾಗವತ ಇಲ್ಲಿ ಹೇಳ್ತದೆ, ಆ ಗುರುವಿನ ಮೂಲಕವೇ ಭಾಗವತ ಧರ್ಮಗಳನ್ನು ಕೂಡ ಕೇಳಿ ತಿಳಿಯಬೇಕಂತ. ಅನೇಕ ಥರದ ಭಾಗವತ ಧರ್ಮಗಳ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾರೆ. ಸುಮಾರು 30 ಭಾಗವತ ಧರ್ಮಗಳ ಬಗ್ಗೆ. ಅದರ ಬಗ್ಗೆ ಈಗಾಗಲೇ ನಾವು ಮನಸ್ಸನ್ನ ಇನ್ನೊಂದರ ಕಡೆ ಲೌಕಿಕ ವಿಷಯಗಳ ಕಡೆಗೆ ಹರಿಸಬಾರದು ಅಂತ ಒಂದು, ಸಜ್ಜನದ ಸಂಘ ಮಾಡಬೇಕು ಅಂತ ಎರಡನೇದ್ದು, ದಯೆ, ಎಲ್ಲರ ಬಗ್ಗೆನೂ ದಯೆ, ಕರುಣೆ, ಮತ್ತೆ ಮೈತ್ರಿ, ಕಿರಿಯರ ಬಗ್ಗೆ ದಯೆ, ಸಮಾನರ ಬಗ್ಗೆ ಮೈತ್ರಿ, ಹೀಗಿರಬೇಕು. ಮತ್ತೆ ಶೌಚ, ಅಂತರಂಗ ಬಹಿರಂಗ ಶುದ್ಧಿ, ಮತ್ತೆ ತಪಸ್ಸು, ಮುನಿಗಳು ಮಾಡಿದಂತೆ ಅರಣ್ಯದಲ್ಲೇ ಹೋಗಿ ತಪಸ್ಸು ಮಾಡಬೇಕು ಅಂತ ಅಲ್ಲ, ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಕೂಡ ಒಂದು ತಪಸ್ಸಾಗಬೇಕು. ತಿತಿಕ್ಷಾ ಅಂದರೆ ಸಹನ ಗುಣ, ದ್ವಂದ್ವಗಳನ್ನು ಸಹಿಸುವ ಶಕ್ತಿ. ಮೌನ, ವ್ಯರ್ಥವಾದ ಮಾತುಗಳನ್ನು ಆಡದೆ ಆಡುವ ಮಾತುಗಳಿಗೆಲ್ಲ ಒಂದು ಅರ್ಥ ಇರುವಂತೆ ಎಚ್ಚರ ವಹಿಸುವುದು ಮೌನ. ವಿಶೇಷವಾಗಿ ಭಗವಂತನ ಕುರಿತಾಗಿಯೇ ಮಾತನಾಡುವುದು ಮೌನ. ಮತ್ತೆ ಸ್ವಾಧ್ಯಾಯ, ತಾನು ಏನನ್ನು ಓದಬೇಕಾಗಿದೆಯೋ, ಏನನ್ನು ಓದಿ ತಿಳಿಯಬೇಕಾಗಿದೆಯೋ ಅದನ್ನು ಓದಿ ತಿಳಿಯುವುದು ಸ್ವಾಧ್ಯಾಯ. ಮತ್ತೆ ಆರ್ಜವ ಅಂದರೆ ಶುದ್ಧವಾದ ಪ್ರಾಮಾಣಿಕತನ. ಕಳೆದ ದಿವಸ ನಾವು ನೋಡಿದ್ದು ಆರ್ಜವ ಮತ್ತು ಬ್ರಹ್ಮಚರ್ಯ ಅಂತ. ಏನನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತೀವೋ ಅದನ್ನೇ ಮಾತಿನಿಂದ ನುಡಿಯಬೇಕು, ಏನನ್ನು ಮಾತಿನಿಂದ ನುಡಿಯುತ್ತೀವಿ ಅದನ್ನೇ ಕೃತಿಗೆ ಇಳಿಸ್ಬೇಕು. ಇದು ಆರ್ಜವ, ಇದನ್ನೇ ಪ್ರಾಮಾಣಿಕತನ ಅಂತ ಹೇಳ್ತಾರೆ. ಸಂಸ್ಕೃತ ಭಾಷೆಯಲ್ಲಿ ಪ್ರಾಮಾಣಿಕತನ ಅಂತ ಹೇಳಲಿಕ್ಕೆ ನೇರವಾದ ಶಬ್ದ ಇಲ್ಲ. ಕಳೆದ ದಿವಸ ಅದನ್ನು ಹೇಳಿದ್ದೆ. ಪ್ರಾಮಾಣಿಕತನ ಅಂದರೆ ಏನು ಶಾಸ್ತ್ರದ ಪ್ರಮಾಣಗಳು ನಮಗೆ ಹೇಳಿವೆ ಅದರಂತೆ ನಡ್ಕೊಳ್ಳುವುದು ಅಂತ ಅರ್ಥ. ಅದನ್ನು ಸಂಸ್ಕೃತದಲ್ಲಿ ಆರ್ಜವ ಅಂತ ಹೇಳ್ತಾರೆ. ನೇರವಾದ ಮಾರ್ಗದಲ್ಲಿ, ಒಂದೇ ಮಾರ್ಗದಲ್ಲಿ ಇರೋದು.
ಮತ್ತೆ ಬ್ರಹ್ಮಚರ್ಯ ಅಂತ. ನಾವು ಎಲ್ಲರೂ ಕೂಡ ಸನ್ಯಾಸಿಗಳಾಗಬೇಕಾಗಿಲ್ಲ, ಗೃಹಸ್ಥಾಶ್ರಮಿಗಳಾಗಿದ್ದೇ ಬ್ರಹ್ಮಚಾರಿಗಳಾಗಿರುವುದು ಸಾಧ್ಯ ಇದೆ. ಪತಿಗೆ ಪತ್ನಿಯ ನಿಷ್ಠೆ, ಪತ್ನಿಗೆ ಪತಿಯ ನಿಷ್ಠೆ, ಮತ್ತೆ ಸಾಂಸಾರಿಕ ಜೀವನವನ್ನು ಭೋಗದ ಜೀವನ ಅಂತ ಪರಿಗಣಿಸದೆ ಇದು ಈ ಜಗತ್ತಿನ ವ್ಯವಸ್ಥೆಯನ್ನು ಮುಂದುವರಿಸಲಿಕ್ಕಾಗಿರುವಂಥ ಒಂದು ವ್ಯವಸ್ಥೆ ಆಶ್ರಮ ಇದು ಅಂತ ಪರಿಗಣಿಸೋದು. ಇದನ್ನು ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಎಲ್ಲರೂ ಸನ್ಯಾಸಿಗಳಾಗಬೇಕಾಗಿಲ್ಲ, ಎಲ್ಲರೂ ಮದುವೆ ಮಾಡಿಕೊಳ್ಳದೆ ಅಖಂಡ ಬ್ರಹ್ಮಚಾರಿಗಳಾಗಿರ್ಬೇಕಾಗಿಯೂ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಮಾರ್ಗ. ನಮ್ಮಂಥವರಿಗೆ ಗೃಹಸ್ಥಾಶ್ರಮವೇ ಒಂದು ಮಾರ್ಗ, ಅದೇ ಬ್ರಹ್ಮಚರ್ಯವೇ ಹೌದದು ಅಂತಿಷ್ಟು ಕಳೆದ ದಿವಸ ನೋಡಿದ್ದೇವೆ. ಅಹಿಂಸೆ ಅನ್ನುವುದು 11ನೇ ಧರ್ಮ, ನಾವು ನೋಡಬೇಕಾದ ಒಂದು 11ನೇ ಧರ್ಮ. ಗುರುವಿನ ಮೂಲಕ ಅದನ್ನೆಲ್ಲ ಕಲಿಬೇಕು ಅಂತ ಬಂತು. ಗುರುವಿನಲ್ಲಿ ಭಗವಂತನನ್ನು ಕಂಡು ಆ ಗುರುವನ್ನ ಯಥೋಚಿತವಾಗಿ ಸೇವಿಸಿ, ಗುರು ಸೇವಾ ಮಾಡಿ ಆತನಿಂದ ಕಲಿಬೇಕು ಅಂತ. ಇವತ್ತಿನ ಕಾಲ ಬಹಳ ಸುಲಭದ ಕಾಲ ಇದು. ಹಿಂದೆ ಗುರುವಿನ ಮೂಲಕ ಕಲಿಬೇಕು ಅಂದರೆ ಗುರುಕುಲಕ್ಕೆ ಹೋಗಿ ಇರಬೇಕಾಗ್ತಿತ್ತು. ಇವಾಗಲೂ ಗುರುಕುಲಗಳು ಇವೆ, ಇಲ್ಲ ಅಂತಲ್ಲ. ಆದರೂ ಗುರುಕುಲಕ್ಕೆ ಹೋಗಿ ಅಲ್ಲಿ 12 ವರ್ಷ ಕಾಲವೋ ಎಷ್ಟು ವರ್ಷ ಕಾಲವೋ ಆ ಗುರು ಹೇಳಿದಂತೆ ಸೇವಾ ಮಾಡಿ ಕಲಿಯಬೇಕಾದ ಕಠಿಣ ಕಾಲ ಈಗಿಲ್ಲ. ಗುರುಗಳ ಮನೆಯಲ್ಲಿ ಗೋಸೇವಾ ಮಾಡಬೇಕಾಗ್ತಿತ್ತು. ಗುರುವಿನ ಮನೆಯಲ್ಲಿ ಕಸ ಗುಡಿಸುವುದು, ನೆಲ ಒರೆಸುವುದು, ಗುರುಪತ್ನಿ ಏನಾದರೂ ಕೆಲಸ ಹೇಳಿದ್ರೆ ಅದನ್ನೆಲ್ಲ ಮಾಡಬೇಕಾಗ್ತಿತ್ತು. ಉರುವಲಿಗೆ ಏನು ಕಟ್ಟಿಗೆ ಬೇಕಲ್ಲ ಉರುವಲಾಗೆ, ಅದನ್ನೆಲ್ಲ ಅರಣ್ಯಕ್ಕೆ ಹೋಗಿ ಕಡ್ಕೊಂಡು ಬರ್ಬೇಕಾಗ್ತಿತ್ತು. ಗುರುವಿನ ಜಮೀನು ಏನಾದರೂ ಇದ್ರೆ ಅಲ್ಲೆಲ್ಲ ಹೋಗಿ ಜಮೀನಿನ ಕಾಯಕ ಮಾಡ್ಬೇಕಾಗ್ತಿತ್ತು. ಇಷ್ಟೆಲ್ಲ ಇರ್ತಿತ್ತು. ಅಂಥದನ್ನೆಲ್ಲ ಮಾಡಿದ್ರು ಅಂತ ನಾವು ಮಹಾಭಾರತದಲ್ಲಿ ಕೇಳ್ತೇವೆ. ಅಷ್ಟೆಲ್ಲ ಈಗ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಅಷ್ಟನ್ನೆಲ್ಲ ಆ ಕಾಲಕ್ಕೆ ಗುರುಗಳು ಶಿಷ್ಯರ ಮೂಲಕ ಮಾಡಿಸ್ತಿದ್ರು. ಯಾಕೆ ಅಂದ್ರೆ ಪರೀಕ್ಷೆಯವ ಗುರು ಶಿಷ್ಯಂ ಶಿಷ್ಯೋಪಿ ಗುರುಮಾವೃಜೇತ್ ಅನ್ಯಥಾ ಪಾಠಕಂ ಪ್ರೋಕ್ತಂ ಪ್ರಾಯಶ್ಚಿತ್ತಂ ಗುರೋಸ್ತಥಾ ಅಂತ ಶಾಸ್ತ್ರ ಎಚ್ಚರಿಸ್ತದೆ ನಮ್ಮನ್ನು. ಗುರುವಾದವನು ಶಿಷ್ಯರು ಬಂದರು, ನನ್ನ ಹತ್ರ ಪಾಠ ಕಲಿಯೋ ಶಿಷ್ಯರ ಸಂಖ್ಯೆ ದೊಡ್ಡದಾಗಲಿ, ಅದರಿಂದ ನನಗೆ ಧನ ಕನಕಾದಿಗಳ ಅನುಕೂಲ ಆಗಲಿ ಅಂತ ಯಾರು ಬೇಕಾದವರನ್ನ ಗುರುಕುಲಕ್ಕೆ ಸೇರಿಸ್ಕೋಬಾರದು. ಆ ಶಿಷ್ಯನಿಗೆ ಕಲಿಯುವ ಅಪೇಕ್ಷೆ ಇದೆಯೋ ಇಲ್ವೋ, ಆ ಶ್ರದ್ಧಾ ಇದೆಯೋ ಇಲ್ವೋ ಅನ್ನೋದನ್ನ ಪರಿಪರಿಯಿಂದ ಪರೀಕ್ಷಿಸ್ಬೇಕು. ನಾ ಅಸಂವತ್ಸರ ವಾಸಿನೇ ಬ್ರೂಯಾತ್ ಅಂತ ಮತ್ತೊಂದು ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ. 1 ವರ್ಷ ಕಾಲ ಪರೀಕ್ಷೆ ಮಾಡ್ಬೇಕಂತ. ಇವತ್ತು ಬಂದರು ಅಂದ್ರೆ ನಾಳೆ ಪಾಠ ಹೇಳಲಿಕ್ಕೆ ಪ್ರಾರಂಭಿಸಬಾರ್ದು. ಕನಿಷ್ಠ 1 ವರ್ಷ ಪರೀಕ್ಷೆ ಮಾಡ್ಬೇಕಂತ. ನಚ ಅಶುಶ್ರೂಷವೇ, ಯಾರು ಸೇವಾ ಮಾಡೋದಿಲ್ಲ ಅಂತ ಅವನಿಗೆ ಹೇಳಬಾರ್ದು. ಈ ಗುರುವಿನಿಗೆ ಯಾರು ಕಷ್ಟಪಡೋರು, ಈ ಗುರುವಿನ ಮನೆಯಲ್ಲಿ ಒದ್ದಾಡಿಕೊಂಡು ಆ ಗುರುಪತ್ನಿ ಹೇಳಿದಂತ ಕೇಳ್ಕೊಂಡು ನಾವ್ಯಾಕೆ ಕಷ್ಟಪಡಬೇಕು, ಇವನಲ್ದೇ ಇದ್ರೆ ಮತ್ತೊಬ್ಬ ಅಂತ ಯಾರು ಹೋಗಿಬಿಡ್ತಾರೆ ಅಂತ ಅವ್ನು ಹೋದ್ರೆ ಹೋಗ್ಲಿ ಅಂತ ಬಿಡ್ಬೇಕು. ನಮಗೆ ನಮ್ಮ ಹತ್ರ ಕಲಿಯುವ ಶಿಷ್ಯರ ಸಂಖ್ಯೆ ನಮಗೆ ದೊಡ್ಡದಲ್ಲ. ಕೆಲವೇ ಜನರಿದ್ರು ಅವರು ಶ್ರದ್ಧಾವಂತರಾಗಿರ್ಬೇಕಾದವರು, ಆಸಕ್ತರಾಗಿರ್ಬೇಕಾದ್ದು ಮುಖ್ಯ ಅಂತ ಗುರು ಪರಿಗಣನೆ ಮಾಡ್ತಿದ್ದ. ಏನೆಲ್ಲ ಮಾಡ್ತಿದ್ದ ಅಂದ್ರೆ, ಇವತ್ತು ನಿನಗೆ ಮಹಾಭಾರತದಲ್ಲಿ ಆ ಕಥಾಗಳಿವೆ. 100 ಗೋವುಗಳನ್ನು ನಿನಗೆ ಕೊಟ್ಟಿದ್ದೇನೆ, ಹೋಗಿ ಅರಣ್ಯಕ್ಕೆ ಹೋಗಿ ಮೇಯಿಸ್ಕೊಂಡು ಬಾ. ಅವು 100 ಆಗ್ಬೇಕು, ಮತ್ತಷ್ಟು 100 ಆಗ್ಬೇಕು. ಅವು ಅದಾದ್ಮೇಲೆ ಬಾ ಅಂತ ಕಳಿಸಿಬಿಡ್ತಿದ್ರು. ಅಲ್ಲಿ ತನಕ ಮನೆಗೆ ಬರಬೇಡ ಅಂತ ಕಳಿಸಿಬಿಡ್ತಿದ್ರು. ಆಮೇಲೆ ನಮ್ದೊಂದು ಜಮೀನಿದೆ, ಜಮೀನಲ್ಲಿ ಬಾವಿಯ ನೀರು ಕಾವಲಿಯ ಮೂಲಕ ಹರಿಬೇಕಾಗಿದೆ. ಅಲ್ಲಿ ಆ ಕಾವಲಿಗಳೆಲ್ಲ ಸರಿಯಾಗಿ ಕಟ್ಟು, ರಾತ್ರಿ ಹೋದ್ರು ರಾತ್ರಿಯೇ, ಬೆಳಿಗ್ಗೆ ಆದ್ರೂ ಬೆಳಿಗ್ಗೆ ಅಲ್ಲಿ ಹೋಗಿ ಆ ಕಾವಲಿಗಳನ್ನ ಸರಿಯಾಗಿ ನೋಡಿಕೋ ಅಂತ ಕಳಿಸ್ತಿದ್ರು. ಅಲ್ಲೊಬ್ಬನಿಗೆ ಆ ಕಾವಲಿಯ ನೀರನ್ನು ಕಟ್ಟಬೇಕು ಅಂತ ಹೋದ. ಅವನು ಒಂದ್ ಕಡೆ ನೀರು ಆದ್ಮೇಲೆ ಮತ್ತೊಂದ್ ಕಡೆ ಕಟ್ಟಬೇಕಾಗ್ತಿರ್ತದಲ್ಲ, ಕಟ್ಟಬೇಕು ಅಂತ ಹೋದ. ಕಾವಲಿಯ ನೀರಿನ ರಭಸಕ್ಕೆ ಆ ನೀರು ಕೇಳಲೇ ಇಲ್ಲ. ಇವನು ಅಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟ, ಆ ನೀರಿಗೆ ಅಡ್ಡವಾಗಿ, ತನ್ನ ಮೈಯನ್ನೇ ಅಡ್ಡವಾಗಿ ಮೈಯನ್ನೇ ಒಂದು ಗೇಟನ್ನಾಗಿ ಮಾಡಿ ಮಲ್ಕೊಂಡ್ಬಿಟ್ಟಿದ್ದಂತೆ ಇಡೀ ರಾತ್ರಿ. ಮತ್ತೊಬ್ಬನಿಗೆ ಅರಣ್ಯಕ್ಕೆ ಕಳಿಸಿದ್ದ ಒಬ್ಬ ಗುರು. ಅರಣ್ಯದಲ್ಲಿ ಮತ್ತೆ ಏನು ತಿನ್ಬೇಕು, ಅವ್ನಿಗೆ ಏನು ತಿನ್ಬೇಕು ಅಂದ್ಕೊಂಡಿದ್ದ, ಹಣ್ಣು ಹಂಪಲು ಏನೋ ತಿಂದ, ಅದು ಸಾಕಾಗ್ಲಿಲ್ಲ. ಕೊನೆಗೆ ಈ ಎಕ್ಕೆ ಗಿಡದ ಎಲೆಗಳನ್ನೇ ತಿಂದ್ಬಿಟ್ಟಂತ. ಅದನ್ನ ಒಬ್ಬನಿಗೆ ಕಣ್ಣೇ ಹೋಯ್ತಂತ, ಹಾಳಾಗಿ ಹೋಯ್ತಂತ ಕಣ್ಣು ಹೋದ ಕೂಡಲೇ ಬಾವಿಗೆ ಹೋಗಿ ಬಿದ್ದಂತ. ಕಣ್ಣು ಕಾಣಿಸ್ತಿಲ್ಲ, ಬಾವಿಗೆ ಹೋಗಿ ಬಿದ್ದ. ಇದೆಲ್ಲ ಮಹಾಭಾರತದ ಕಥಾಗಳು. ಬಾವಿಗೆ ಹೋಗಿ ಬಿದ್ದ ಕೂಡಲೇ ಗುರು ಈ ಪರೀಕ್ಷೆ ಮಾಡಿದ. 2-3 ದಿವಸ ಆಯ್ತು ಶಿಷ್ಯ ಬರ್ಲಿಲ್ಲ ಅಂತೇಳಿ ಉಳಿದು ಶಿಷ್ಯರನ್ನೆಲ್ಲ ಕಟ್ಕೊಂಡು ಅರಣ್ಯಕ್ಕೆ ಹೋದ. ಎಲ್ಲಿದ್ದೆ ಅಂತ ಕರೆದ ಆ ಶಿಷ್ಯನನ್ನು. ಬಾವಿಯಲ್ಲಿ ಬಿದ್ದಿದ್ದೇನೆ ಅಂತ
ಆ ಶಿಷ್ಯ ಅಲ್ಲಿಂದಲೇ ಕೂಗಿ ಹೇಳಿದ, ಬಾವಿಯಲ್ಲಿ ಬಿದ್ದಿದ್ದಿ ಹೇಗೆ ನಿನ್ನ ಎಬ್ಬಿಸೋದು? ಅಶ್ವಿನಿ ದೇವತೆಗಳನ್ನು ಕರೆ ಅಂತ ಹೇಳಿದ ಗುರು. ಅಶ್ವಿನಿ ದೇವತೆಗಳು ದೇವ ವೈದ್ಯರು, ಅವರಿಬ್ಬರು ಅವಳಿ ಜವಳಿಗಳು, ಸೂರ್ಯನ ಮಕ್ಕಳು. ಸೂರ್ಯ ಮತ್ತು ಸಂಜ್ಞಾ ಅವರಿಬ್ಬರ ಮಕ್ಕಳು. ಗುರು ಶಿಷ್ಯನಿಗೆ ಅಶ್ವಿನಿ ದೇವತೆಗಳು ಮಂತ್ರ ಉಪದೇಶ ಮಾಡಿದ. ಅಲ್ಲಿ ಆ ಗುರು ಒಳಗಿದ್ದ ಶಿಷ್ಯ ಅಶ್ವಿನಿ ದೇವತೆಗಳನ್ನು ಕರೆದ. ಅಶ್ವಿನಿ ದೇವತೆಗಳು ಅವನಿಗೆ ಮೇಲೆ ಬರ್ಲಿಕ್ಕೆ ಸಹಾಯ ಮಾಡಿದ ಅಂತ. ಹೀಗೆಲ್ಲ ನಾನಾ ಥರದ ಕಥೆಗಳನ್ನ ಕೇಳ್ತೇವೆ. ಒಬ್ಬ ಆ ಜಮೀನಿನಲ್ಲಿ ಹೋಗಿ ಕಾವಲಿಗೆ ಅಡ್ಡವಾಗಿ ಮಲಗಿದ. ಒಬ್ಬ ಏನೋ ಆಹಾರವಿಲ್ಲದೆ ಎಕ್ಕೆ ಎಲೆಗಳನ್ನು ತಿಂದು ಕಷ್ಟಪಟ್ಟ. ಈ ಥರದ ಶಿಷ್ಯರನ್ನೆಲ್ಲ ಕೇಳ್ತೇವೆ ನಾವು. ಆದರೆ ಆ ಗುರುಗಳ ಮತ್ತು ಶಿಷ್ಯರ ಶಕ್ತಿ ಎಂಥದ್ದಿರ್ತಿತ್ತು ಅಂದರೆ, ಕ್ಲಾಸ್ ರೂಮ್ನಲ್ಲಿ ಕೂರಿಸಿ ಪಾಠ ಮಾಡಬೇಕಾದ ಪ್ರಸಂಗ ಬರ್ತಿರ್ಲಿಲ್ಲ. ಸರ್ವೇ ತೇ ವೇದ ಪ್ರತಿಭಾಸ್ಯಂತಿ ಸರ್ವಾಣಿ ಶಾಸ್ತ್ರಾಣಿ ಚ ಅಂತ ತಲೆ ಮೇಲೆ ಕೈ ಇಟ್ಬಿಡ್ತಿದ್ರು. ಎಲ್ಲರಿಗೂ ಅಲ್ಲ, ಕೆಲವು ಗುರುಗಳಿಗೆ ಕೆಲವು ಶಿಷ್ಯರ ಮೇಲೆ ತಲೆ ಕೈ ಇಡಬೇಕು ಅಂತ ಅನಿಸ್ತಿತ್ತು. ಕೆಲವು ಗುರುಗಳಿಗೆ ಕ್ರಮ ಪ್ರಕಾರವಾಗಿ ಪಾಠ ಮಾಡ್ತಿದ್ರು. ಇಷ್ಟು ವರ್ಷ ಸೇವಾ ಮಾಡಿದ್ಯಲ್ಲ, ನಿನಗೇನು ಪಾಠ ಹೇಳಬೇಕಾದ ಅಗತ್ಯ ಇಲ್ಲ. ಹಿಂದಿನ ಜನ್ಮದಲ್ಲಿ ಎಲ್ಲನೂ ಓದಿ ಬಂದವನೇ ನೀನು. ಈ ಜನ್ಮದಲ್ಲಿ ಮತ್ತೆ ಗುರುಗಳು ಸೇವಾ ಮಾಡಬೇಕಾಗ್ತದೆ, ಮಾಡಿದ್ದೆ. ನಿನಗೆ ಇನ್ನೇನು ನಾನು ಪಾಠ ಹೇಳಬೇಕಾದ ಅಗತ್ಯ ಇಲ್ಲ. ಎಲ್ಲ ಶಾಸ್ತ್ರಗಳು ಎಲ್ಲ ಪುರಾಣಗಳೆಲ್ಲ ನಿನಗೆ ತಾನೇ ಹೊಳಿತಾ ಹೋಗಂತ ಕೊಟ್ಟು ಕಳಿಸ್ಬಿಡ್ತಿದ್ರು ಅವರು. ಅಷ್ಟು ಶಕ್ತಿ ಅವರಲ್ಲಿ ಇರ್ತಿತ್ತು. ಆ ಶಕ್ತಿ ನಮ್ಮಲ್ಲಿ ಇಲ್ಲದೆ ಸುಮ್ಮನೆ ಪುಕ್ಕಟ್ಟೆ ಸೇವಾ ಮಾಡಿಸ್ಕೊಂಡ್ರೆ ಅಂತಹ ಗುರುಗಳನ್ನು ಶಿಷ್ಯರು ನಂಬೋದೂ ಇಲ್ಲ. ಆ ಶಿಷ್ಯರಿಗೆ ಏನು ಲಾಭವೂ ಇಲ್ಲ. ಅದಕ್ಕೆ ಗುರುವಾದವನು ಶಿಷ್ಯರನ್ನು ಪರೀಕ್ಷಿಸಬೇಕು ಅಂತ ಶಾಸ್ತ್ರದಲ್ಲೇ ವರ್ಣನೆ ಮಾಡ್ತಾರೆ. ಬೇಕಾಬಿಟ್ಟಿಯಾಗಿ ಯಾರ್ಯಾರೋ ಶಿಷ್ಯರನ್ನು ಸೇರಿಸ್ಕೊಂಡ್ಬಿಟ್ರೆ ಆ ಗುರುವಿಗೆ ಪಶ್ಚಾತ್ತಾಪ ಪಡಬೇಕಾಗ್ತದಂತೆ. ಯಾಕಂದ್ರೆ ಕೆಲವು ಕಡೆ ಹೀಗೆ ಸುಭಾಷಿತದಲ್ಲಿ ಹೇಳ್ತಾರೆ, ಮೂರ್ಖ ಶಿಷ್ಯೋಪದೇಶೇನ ಪಂಡಿತೋಪ್ಯವಸೀದತೆ ಅಂತ. ತಿಳುವಳಿಕೆ ಇದ್ದ ಶಿಷ್ಯರಿಗೆ ಹೇಳಿದ್ರೆ ಆ ಗುರುಗಳಿಗೂ ಒಂದು ಹೆಸರು ತರ್ತಾರೆ. ಮೂರ್ಖರಿಗೆ ಪಾಠ ಹೇಳಿದ್ರೆ ಆ ಗುರು ನಾಳೆ ಪರಿತಪಿಸ್ಬೇಕಾಗ್ತದಂತ. ಗುರು ಶಿಷ್ಯನನ್ನು ಪರೀಕ್ಷಿಸ್ಬೇಕು ಮಾತ್ರ ಅಲ್ಲ, ಶಿಷ್ಯನೂ ಗುರುವನ್ನು ಪರೀಕ್ಷಿಸಬೇಕು ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾರೋ ಬೇಕಾಬಿಟ್ಟು ಗುರುಗಳನ್ನ ಸ್ವೀಕಾರ ಮಾಡಿಬಿಟ್ರೆ, ಯಾಕೆಂದ್ರೆ ಶಿಷ್ಯನಾದವನಿಗೆ ಗುರುವಿನ ಜ್ಞಾನ ಏನು ಗೊತ್ತಿರ್ತದೆ? ಗೊತ್ತಿರೋದಿಲ್ಲ. ಆದರೂ ಪರೀಕ್ಷೆ ಮಾಡಬೇಕು, 4 ಜನರನ್ನು ಕೇಳಬೇಕು, ಈ ಗುರುಗಳು ಹೇಗೆ ಅಂತೆಲ್ಲ ಸರಿಯಾಗಿ ಕೇಳಿ ಅವ್ರ ಮೂಲಕ ಪಾಠ ಕೇಳಬೇಕು. ಇಲ್ಲದೆ ಹೋದರೆ ಪಾಪಕ್ಕೆ ಗುರಿ ಆಗಬೇಕಾಗ್ತದೆ. ಯಾರೋ ಅಜ್ಞಾನಿಗಳಾದ ಗುರುಗಳು, ಡಾಂಭಿಕರಾದ ಗುರುಗಳು, ಡಂಬಾಚಾರಿಗಳು, ಕಪಟಿಗಳಾದ ಗುರುಗಳನ್ನ ಬೆನ್ನು ಹತ್ತಿದರೆ ಮಂಗ ತಾನು ಹಾಳಾಗುವುದಲ್ಲದೆ ಊರೆಲ್ಲ ಹಾಳು ಮಾಡಿತು ಅಂತ ಹೇಳಿ ಆ ಗುರು ತಾನೂ ಹಾಳಾಗಿರ್ತಾನೆ, ಶಿಷ್ಯರನ್ನು ಹಾಳು ಮಾಡಿಬಿಡ್ತಾನೆ. ಅಂತಹ ಗುರುಗಳೇ ಬಹಳ ಇರ್ತಾರೆ. ಗುರವೋ ಬಹವಸ್ಸಂತೆ ಶಿಷ್ಯ ವಿತ್ತಾಪಹಾರಕಾಹ ಶಿಷ್ಯ ಚಿತ್ತಾಪಹಾರಕಾಹ ಗುರವಃ ಅಲ್ಪಾಹ ಅಂತ ಶಾಸ್ತ್ರದಲ್ಲಿ ಒಂದ್ ಕಡೆ ಸುಭಾಷಿತದಲ್ಲಿ ಹೇಳ್ತಾರೆ. ಶಿಷ್ಯರು ದುಡ್ಡನ್ನು ಅಪಹಾರ ಮಾಡುವ ಗುರುಗಳು ಬಹಳ ಮಂದಿ ಇದ್ದಾರೆ. ವಿತ್ತ ಅಂದ್ರೆ ದುಡ್ಡು, ಶಿಷ್ಯನ ಚಿತ್ತ ಅಂದ್ರೆ ಮನಸ್ಸನ್ನು ಅಪಹಾರ ಮಾಡಿ ಅವನಿಗೆ ಪ್ರಾಮಾಣಿಕತನದಿಂದ ನಿರ್ವಂಚನೆಯಿಂದ ಶಿಷ್ಯನಿಗೆ ಪಾಠ ಹೇಳಿಕೊಡುವವರು ಕೆಲವೇ ಇರ್ತಾರೆ. ಅಂಥ ಗುರುಗಳನ್ನ ಸಾಕಷ್ಟು ಆಲೋಚನೆ ಪರೀಕ್ಷೆ ಮಾಡಿ ಶಿಷ್ಯನು ಕೂಡ ಗುರುಗಳ ಮೂಲಕ ಶಾಸ್ತ್ರಾಧ್ಯಯನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಜ್ಞಾನಕ್ಕೆ ಮಹತ್ವ, ಗುರುವಿಗೆ ಮಹತ್ವ ಅಲ್ಲ. ಷಡಿಮಾನ್ ಪುರುಷೋ ಜಸ್ಯಾತ್ ಭಿನ್ನಾಂ ನಾವ ನಿವಾರಣವೇ ಅಪ್ರವಕ್ತಾರಮಾಚಾರ್ಯಂ ಅನಧೀಯಾನ ಮೃತ್ಯುಜಂ ಅರಕ್ಷಿತಾರಂ ರಾಜಾನಂ ಭಾರ್ಯಾಂ ಚ ಪ್ರಿಯವಾದಿನಿ ಗ್ರಾಮ ಕಾಮಂ ಚ ಗೋಪಾಲಂ ವನ ಕಾಮಂ ಚ ನಾಪಿತಂ ಅಂತ ಒಂದು ಮಹಾಭಾರತದಲ್ಲಿ ಮಾತು ಹೇಳ್ತಾರೆ. ಜ್ಞಾನಕ್ಕೆ ಮುಖ್ಯ. ಒಬ್ಬ ಗುರುವನ್ನು ಹಿಡಿದಿದ್ದೀರಿ, ಅವನಿಗೆ ಸರಿಯಾಗಿ ಹೇಳ್ಕೊಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಬಿಟ್ಟೇ ಬಿಡ್ರಿ ಅವನು. ಒಬ್ಬ ಪುರೋಹಿತರನ್ನ ಹಿಡಿದಿದ್ದೀರಿ, ಆ ಪುರೋಹಿತರಿಗೆ ಸರಿಯಾಗಿ ಪೌರೋಹಿತ್ಯ ಮಾಡಿಸ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಬಿಟ್ಟು ಬಿಡ್ರಿ ಅವನು. ಅಪ್ರವಕ್ತಾರಮಾಚಾರ್ಯಂ ಅನಧೀಯಾನ ಮೃತ್ಯುಜಂ, ಅವ್ರನ್ನ ಬಿಟ್ಟು ಬೇರೆಯವ್ರ ಹತ್ರ ಹೋಗಿ. ಪಾಠ ಹೇಳ್ತಿದ್ದಾರೆ, ಆದ್ರೂ ಇವ್ರಿಗಿಂತ ಚೆನ್ನಾಗಿ ಪಾಠ ಹೇಳುವವರು ಇನ್ನೊಬ್ರು ಸಿಕ್ಕರೆ, ಇವ್ರಿಗೆ ಸಮಾನರು ಅವರಾದ್ರೆ ಇವ್ರ ಪರ್ಮಿಷನ್ ತಗೊಂಡು ಅಲ್ಲಿ ಹೋಗ್ರಿ. ಇವ್ರಿಗಿಂತ ಕೆಳಗಿನವರು ಅವರಾದ್ರೆ ಅಲ್ಲಿ ಹೋಗಬಾರ್ದು. ಈಗಿದ್ದವರೇ ವಾಸಿ. ಇವ್ರಿಗಿಂತ ಉತ್ತಮರೇ ಸಿಕ್ಕರೆ ಏನೂ ಚಿಂತೆ ಮಾಡ್ಬೇಕಾಗಿಲ್ಲ, ಉತ್ತಮರ ಕಡೆನೇ ಹೋಗ್ಬೇಕಂತ. ಇಷ್ಟೆಲ್ಲ ಶಾಸ್ತ್ರ ಜ್ಞಾನಕ್ಕೆ ಮಹತ್ವ ಕೊಟ್ಟಿದೆ. ಪಾಠ ಹೇಳದ ಗುರುವನ್ನ ಮತ್ತೆ ಸರಿಯಾಗಿ ಪೌರೋಹಿತ್ಯ ಮಾಡಿಸ್ಲಿಕ್ಕೆ ಬರದೇ ಇರುವಂಥ ಪುರೋಹಿತನನ್ನ ನೆಚ್ಚಿಕೊಳ್ಬಾರ್ದು. ಅರಕ್ಷಿತಾರಂ ರಾಜಾನಂ, ದೇಶಕ್ಕೆ ಸರಿಯಾದ ರಕ್ಷಣೆ ಕೊಡದೇ ಇರುವ ರಾಜನನ್ನ ಪರಿತ್ಯಾಗ ಮಾಡಿಬಿಡ್ಬೇಕು. ಆ ರಾಜನನ್ನ ಹೊಡೆದು ಓಡಿಸಿಬಿಡ್ಬೇಕು. ಆಗಿನ ಕಾಲಕ್ಕೆ ಆ ಥರ ಶಕ್ತಿ ಇರ್ತಿತ್ತು ಅವರಿಗೆ. ಆ ಗುರುಗಳಾದವರಿಗೆ, ತಪಸ್ವಿಗಳಾದವರಿಗೆ
ರಾಜನ ಎದುರಿಗೆ ಬಂದು ನೀನು ತಪ್ಪು ಮಾಡ್ತಾ ಇದ್ದಿ ಅಂತಿದ್ರು. ಕೇಳಿದ ಸರಿ, ಕೇಳದೆ ಹೋದ್ರೆ ತಪಶಕ್ತಿಯಿಂದ ಹುಂಕಾರ ಮಾಡಿ ಅವನು ಕೊಂದು ಹಾಕಿಬಿಡ್ತಿದ್ರು. ಇಂಥ ಉದಾಹರಣೆಗಳು ಮಹಾಭಾರತದಲ್ಲಿ ಕಾಣ್ತವೆ. ಅಂಗ ಅಂತ ಒಬ್ಬ ಚಕ್ರವರ್ತಿ ಇದ್ದ, ಅವನಿಗೆ ಮಗ ಒಬ್ಬ ವೇನ ಅಂತೇಳಿ, ಅವನ ಮಗ ಒಬ್ಬ ಪೃಥು ಅಂತ ಹೇಳಿ. ಆ ನಡುವಿನ ವೇನ ಚಕ್ರವರ್ತಿ ಬಹಳ ದುಷ್ಟ ಆಗಿದ್ದ. ಅವನಿಗೆ ವೇನ ಅಂತ ಯಾಕೆ ಕರೀತಿದ್ದು ಅಂದ್ರೆ, ವೇನೋಸವು ಪೀಡನಾದ ಭೂತ್ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ನಾವು ಕನ್ನಡದಲ್ಲಿ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಬೇನೆ ಅಂತ ಕೇಳಿದೆ. ಏನು ಬೇನೆ ಆಗಿದೆ ನಿಮಗೆ ಅಂತ ಕೇಳ್ತಿರ್ತೇವೆ. ಬೇನೆ ಅಂದ್ರೆ ಪೀಡೆ, ಮಂದಿಗೆಲ್ಲ ನಿರಂತರವಾಗಿ ಪೀಡೆನೇ ಕೊಡ್ತಿದ್ರಿಂದ ಅವನ ಹೆಸರೇ ಬೇನೆ ಅಂತ ಆಗಿಬಿಟ್ಟಿತ್ತು. ಸಂಸ್ಕೃತ ಶಬ್ದ ವೇನ, ಅದು ಕನ್ನಡದಲ್ಲಿ ಒಬ್ಬ ಎರಡು ಒಂದಾಗಿ ಬೇನೆ ಆಯ್ತು ಅಷ್ಟೆ. ಋಷಿಗಳು ಬ್ರಾಹ್ಮಣರೆಲ್ಲ ಅಲ್ಲಿ ಹೋಗಿ ಅವನಿಗೆ ಬೈದರು, ಅವನ ಮಾತು ಕೇಳಲಿಲ್ಲ. ಎಲ್ಲರೂ ನನಗೆ ಪೂಜೆ ಮಾಡ್ರಿ ಅಂತಿದ್ದ ಅವನು. ಗುಡಿ ಗುಂಡಾರ್ಗಳಿಗೆ ಯಾಕೆ ಹೋಗ್ತಾರೆ, ನನ್ನನ್ನೇ ಪೂಜೆ ಮಾಡ್ರಿ, ನನ್ನನ್ನೇ ಹೊಗಳ್ರಿ ಅಂತಿದ್ದ. ಇವ್ರು ಸ್ವಲ್ಪ ದಿವಸ ನೋಡುವಷ್ಟು ನೋಡಿ ಕೊನೆಗೆ ಒಂದ್ ದಿವಸ ಅವನನ್ನ ತಮ್ಮ ತಪಶಕ್ತಿಯಿಂದ ಸುಟ್ಟು ಹಾಕಿಬಿಟ್ರು. ಅವನಿಂದ ಪೃಥು ಅಂತ ಒಬ್ಬ ಮಗ ಹುಟ್ಟಿದ. ಆ ಪೃಥ್ವಿನಿಂದ ಈಗ ಪೃಥ್ವಿಯೇ ಆಯ್ತು. ಪೃಥ್ವಿನೆಲ್ಲ ವ್ಯವಸ್ಥೆ ಸುಬದ್ಧಗೊಳಿಸಿದವನು ಅವನು. ಹೀಗೆ ಅರಕ್ಷಿತಾರ ಸರಿಯಾಗಿ ಕಾಯ್ದೆ ಹೋದ ರಾಜನನ್ನು ಬಿಟ್ಟು ಬಿಡ್ಬೇಕು. ಜಗಳಗಂಟ ಹೆಂಡತಿಯನ್ನು ಬಿಡಬೇಕು. ಹಾಗೆ ಜಗಳಗಂಟ ಪತ್ನಿಯನ್ನು ಕೂಡ, ಜಗಳಗಂಟ ಪತಿ ಇದ್ರೆ ಅವನಿಗೂ ಒಂದು ತಕ್ಕ ಶಾಸ್ತಿ ಮಾಡಬೇಕು, ಪತ್ನಿ ಅಂತ ಅರ್ಥ. ಅಲ್ಲೊಂದು ಹಾಸ್ಯದ ಮಾತಿದೆ, ಪ್ರಸಂಗ ಬಂತು ಅಂತ ಹೇಳಿದ, ಅವೆಲ್ಲನೂ ಇಲ್ಲಿ ಸಂಬಂಧಪಟ್ಟದ್ದಲ್ಲ. ಗ್ರಾಮ ಕಾಮಂಚ ಗೋಪಾಲಂ ವನ ಕಾಮಂಚ ನಾಪಿತಂ. ನಮಗಿಲ್ಲಿ ಸಂಬಂಧಪಟ್ಟದ್ದು ಸರಿಯಾಗಿ ಪಾಠ ಹೇಳಿದ ಗುರುವನ್ನು ಬಿಟ್ಟು ಬಿಡ್ಬೇಕು, ಪಾಠ ಹೇಳ್ತಿದ್ರೆ ಸ್ವೀಕಾರ ಮಾಡಬೇಕು ಅಂತ. ಅದ್ರ ಜೊತೆಗೆ ಬಂದ ಕೆಲವು ವಿಷಯಗಳು ಇದೊಂದು. ಗ್ರಾಮ ಕಾಮಂಚ ಗೋಪಾಲಂ. ಒಬ್ಬ ಗೋಪಾಲಕ ದನ ಕಾಯುವನ್ನ, ನೀವು ಶ್ರೀಮಂತರಿದ್ದೀರಿ, ಒಂದು 100 ದನ ನಿಮ್ಮಲ್ಲಿವೆ, ದನ ಕಾಯ್ಲಿಕ್ಕೆ ಒಬ್ಬ ಆಳು ಬೇಕು ಅಂತ ನೇಮಕ ಮಾಡ್ಕೊಂಡ್ರಿ. ನಿಮ್ಮ ದನ ಕರುಗಳನ್ನ ಅವನು ದಿವಸ ಬೆಳಿಗ್ಗೆ ಬಂದು ಅಡವಿಗೆ ಕರ್ಕೊಂಡು ಹೋಗ್ಬೇಕಲ್ಲ. ಅವಾಗೆಲ್ಲ ಗೋಮಾಳ ಅಂತ ಒಂದು ಬೇರೆ ಇರ್ತಿತ್ತು, ಅರಣ್ಯಕ್ಕೆ ಕರ್ಕೊಂಡು ಹೋಗ್ತಿದ್ರು. ಈಗ ಅರಣ್ಯಗಳೆಲ್ಲಿ ಇಲ್ಲ. ಈಗ ಇದ್ದ ಅರಣ್ಯಗಳನ್ನೆಲ್ಲ ಮನುಷ್ಯ ಕಬಳಿಸಿ ತನ್ನ ಮನೆಗಳನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಅರಣ್ಯ ಕರ್ಕೊಂಡು ಹೋಗ್ಬೇಕಾಗ್ತಿತ್ತು. ಗೋಮಾಳ, ಒಂದಿಷ್ಟು ಜನವಸತಿ ಇರೋ ಜಾಗಕ್ಕೆ ಇಷ್ಟು ಗೋಮಾಳ ಇರಬೇಕು, ಇಷ್ಟು ಜನವಸತಿ ಇರಬೇಕು ಅಂತ, ಇಷ್ಟು ಕಾಡಿರ್ಬೇಕು ಅಂತ ನಿಯಮ ಇರ್ತಿತ್ತು. ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಇವನು ಬಂದು ನಿಮ್ಮ ದನಗಳನ್ನ ಅರಣ್ಯ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಮೇಸಿ ಮತ್ತೆ ಕರ್ಕೊಂಡ್ ಬರ್ಬೇಕು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ. ಇವನು ಅರಣ್ಯಕ್ಕೆ ಹೋಗೋದನ್ನ ಬಿಟ್ಟು ಆ ಗೋವುಗಳನ್ನೆಲ್ಲ ಎಲ್ಲೇ ಪೇಟೆಯೊಳಗೆ ತಿರುಗಾಡಿಸಿದ್ರೆ, ಮಾರ್ಕೆಟ್ನೊಳಗೆ ದನಗಳನ್ನ ತಿರುಗಾಡಿಸಿದ್ರೆ ಅವು ಏನು ತಿನ್ಬೇಕು? ಮನುಷ್ಯರಿಗೆ ತಿನ್ಲಿಕ್ಕೆ ಕಷ್ಟ ಆಗಿರ್ತದೆ ಇಲ್ಲಿ ಅಂತ. ಹೀಗೆ ಆ ದನ ಕಾಯುವ ಆಳು ಅವನ ಅರಣ್ಯಕ್ಕೆ ಹೋಗೋದನ್ನ ಬಿಟ್ಟು ಇಲ್ಲೇ ಕೂತಿದ್ರೆ ಅವನು ನಿಮ್ಮ ಮನೆಗೆ ಹೋಗು, ನಾನು ಬೇರೆ ಆಳ ನೇಮಕ ಮಾಡ್ಕೋತೀನಿ ಅನ್ಬೇಕು. ಇದು ಕೊನೆಗಲ್ಲಿ ಬಂದಿರೋ ಮಾತು, ಹಾಸ್ಯಕ್ಕಾಗಿ ಅದನ್ನು ಹೇಳಿದೆ. ವನ ಕಾಮಂಚ ನಾಪಿತಂ. ನಮ್ಮೂರಲ್ಲಿ ಕ್ಷೌರ ಮಾಡುವವರು, ಕ್ಷೌರಿಕರು ಯಾರೂ ಇಲ್ಲ. ಊರಿಗೊಬ್ಬ ಕ್ಷೌರಿಕ ಒಬ್ರೋ ಇಬ್ರು ಇರಬೇಕು ಜನಸಂಖ್ಯೆಗೆ ಅನುಸಾರವಾಗಿ ಅಂತ ಒಬ್ಬನ ಕರ್ಕೊಂಡ್ಬಂದ್ವಿ. ಅಥವಾ ಅವ್ನು ತಾನೇ ಬಂದ. ಅವನು ಎಲ್ಲಿರ್ಬೇಕು? ಊರಿನೊಳಗಿರ್ಬೇಕು. ಅವನು ಊರಿನೊಳಗಿದ್ದು ಎಲ್ರಿಗೂ ಕ್ಷೌರ ಮಾಡ್ಬೇಕು. ಅವನ್ನ ಊರಲ್ಲಿರೋದಿಲ್ಲ, ಕಾಡಿನಲ್ಲಿ ಇರ್ತೀನಿ ಅಂತಂದ್ರೆ ಅವ್ನು ತೊಗೊಂಡು ಏನ್ ಮಾಡ್ಬೇಕು? ಕಾಡಿನಲ್ಲಿ ಯಾರು ಕಾಡು ಪ್ರಾಣಿಗಳು ಅವನ ಕ್ಷೌರ ಮಾಡಿಸ್ಕೋತಾರೆ. ಕ್ಷೌರಿಕ ಊರಲ್ಲಿರ್ಬೇಕು, ದನ ಕಾಯುವವನು ಅರಣ್ಯಕ್ಕೆ ದನಗಳನ್ನ ಕರ್ಕೊಂಡು ಹೋಗ್ಬೇಕು. ಇವರಿಬ್ರು ತಮ್ಮದನ್ನ ಬದಲು ಮಾಡ್ಕೊಂಡ್ಬಿಟ್ರೆ ನೀವು ನಡೀರಿ ಮನೆಗೆ ಅಂತೇಳಿ ಅವ್ರು ಓಡಿಸಿ ಬಿಡ್ಬೇಕಂತ. ಅದರಂತೆ ಗುರು ಪಾಠ ಹೇಳಿದ್ರೆ ಅವ್ನು ಓಡಿಸಿ ಬಿಡ್ಬೇಕು ಅಂತ ತಾತ್ಪರ್ಯ. ಇಷ್ಟು ಗುರುವಿನ ಬಗ್ಗೆ ಮಹತ್ವ ಕೊಟ್ಟಿದ್ದಾರೆ. ಗುರುವಿನ ಹತ್ರ ಅಭ್ಯಾಸ ಮಾಡ್ಬೇಕು ಅಂದ್ರೆ, ಗುರು ಏನು ಪಾಠ ಹೇಳ್ತಿರ್ತಾನಲ್ಲ ಕ್ಲಾಸ್ ರೂಮ್ನಲ್ಲಿ, ಅಲ್ಲೇ ಕೂತು ಅಭ್ಯಾಸ ಮಾಡ್ಬೇಕು, ಮಠಕ್ಕೆ ಹೋಗ್ಬೇಕು ಅಂತಿಲ್ಲ. ಕೆಲವು ಬಾರಿ ಕೆಲವು ಪಾಠಗಳನ್ನ ಅವ್ರಿದ್ದಲ್ಲಿ ಹೋಗಿ ಕಲಿಬೇಕಾಗ್ತದೆ. ಕೆಲವು ಕಡೆ ಗುರುಗಳು ಅಂದ್ರೆ ತಾಯಿಯೇ ಮೊದಲ ಗುರು, ಮನೆ ಮೊದಲ ಪಾಠಶಾಲೆ, ತಂದೆ ತಾಯಿ ಬಂಧುಗಳು ಅವರೆಲ್ಲರನ್ನು ನೋಡಿ, ಹಿರಿಯ ಬಂಧುಗಳಿಂದ, ಸಮಾಜದ ಹಿರಿಯರ ಬಾಂಧವರು ಇರ್ತಾರಲ್ಲ ಅವರೆಲ್ಲರನ್ನು ಗಮನಿಸಿ ಅವ್ರು ಹೇಗೆ ನಡ್ಕೋತಾರೆ, ಅವ್ರ ನಡೆ ಹೇಗೆ, ಅವ್ರ ನುಡಿ ಹೇಗೆ, ಅವ್ರ ಆಚಾರ ಹೇಗೆ, ಅವ್ರ ವಿಚಾರ ಹೇಗೆ ಅಂತ ಅನ್ನೋದನ್ನ ನೋಡಿ ಕಲಿಬೇಕು. ಕೆಲವೊಮ್ಮೆ ಬಲ್ಲವರಿಂದ ಅಂತಿರ್ತಾರೆ, ಕೆಲವನ್ನ ಬಲ್ಲವರಿಂದ ನೋಡಿ ಕಲಿಬೇಕು, ಕೆಲವರನ್ನ ಪಾಠ ಕೇಳಿ ಕಲಿಬೇಕು ಅಂತ ಹೀಗೆಲ್ಲ ವರ್ಣನೆ ಮಾಡುವುದು ಅದಕ್ಕಾಗಿ. ಹೀಗೆ ಪ್ರಸಂಗ ಬಂದ್ರೆ ಕ್ಲಾಸ್ ರೂಮಿಗೆ ಹೋಗ್ಬೇಕು, ಕೆಲವು ಅಲ್ಲೇ ಓದ್ಬೇಕಾಗ್ತದೆ, ಪುಸ್ತಕಗಳನ್ನೆಲ್ಲ ಅಲ್ಲೇ ಗುರುವಿನ ಹತ್ರ ಓದ್ಬೇಕು, ಕೆಲವನ್ನೆಲ್ಲ ಸಮಾಜದಲ್ಲಿ ಹಿರಿಯ ಏನಿರ್ತಾರೆ ಅವರಿಂದ ನೋಡಿ ಕಲಿಬೇಕು. ಅಂತೂ ಹೀಗೆ ಗುರುವಿನಿಂದ ಈ 10 ಧರ್ಮಗಳನ್ನು ಕಲಿಬೇಕು ಅಂತ. ಇಲ್ಲಿ ನೋಡಿ, ಕಳೆದ ದಿವಸ ಬ್ರಹ್ಮಚರ್ಯದ ಬಗ್ಗೆ ಬಂದಿತ್ತು, ಮತ್ತೆ ಪ್ರಾಮಾಣಿಕತನದ ಬಗ್ಗೆ ಬಂದಿತ್ತು. ಇದನ್ನೆಲ್ಲ ಕ್ಲಾಸ್ ರೂಮ್ನಲ್ಲಿ ಪಾಠ ಹೇಳಲಿಕ್ಕೆ ಬರೋದಿಲ್ಲ. ಪ್ರಾಮಾಣಿಕನಾಗಿರ್ಬೇಕಪ್ಪ, ಬ್ರಹ್ಮಚಾರಿ ಆಗಿರ್ಬೇಕು, ಶೀಲ ಕೆಡಿಸ್ಕೋಬಾರ್ದು ಹೇಳ್ಬೋದು. ಅದಕ್ಕೊಂದು ಸಂಬಂಧಪಟ್ಟ ಏನಾದ್ರು ಮಹಾಭಾರತ ಮೊದಲಾದ ಕಡೆ ಉಪಕಥೆಗಳಿದ್ರೆ ಅದನ್ನು ಹೇಳ್ಬೋದು.
ಅದಕ್ಕಿಂತ ಹೆಚ್ಚಾಗಿ ಯಾರು ಶೀಲವಂತರಾಗಿದ್ದಾರೆ, ಪ್ರಾಮಾಣಿಕರಾಗಿದ್ದಾರೆ, ಇವತ್ತು ನಾವು ನೋಡ್ಬೇಕಾದ್ದು ಅಹಿಂಸಾ, ಯಾರು ಅಹಿಂಸಾವಂತರಾಗಿದ್ದಾರೆ, ಅಹಿಂಸೆಯನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ, ಅದನ್ನ ಅವ್ರನ್ನ ನೋಡಿ ಕಲಿಬೇಕು. ಅದಕ್ಕಾಗಿ ಈ ಜಗತ್ತೇ ಒಂದು ಓಪನ್ ಯೂನಿವರ್ಸಿಟಿ, ತೆರೆದ ವಿಶ್ವವಿದ್ಯಾನಿಲಯ ಅಂತ ಹೇಳೋದು ಅದಕ್ಕಾಗಿ. ಜಗತ್ತನ್ನು ನೋಡಿ ಕಲಿಬೇಕು. ಜಗತ್ತಿನಷ್ಟು ದೊಡ್ಡ ವಿಶ್ವವಿದ್ಯಾನಿಲಯ, ಓಪನ್ ಯೂನಿವರ್ಸಿಟಿ ಇನ್ನೆಲ್ಲೂ ಇಲ್ಲ. ಯಾವ ವಿಶ್ವವಿದ್ಯಾನಿಲಯದಲ್ಲೂ ಸಿಗದೇ ಇರುವ ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD ಈ ಜಗತ್ತು ನಮ್ಗೆ ಕಲಿಸ್ತದೆ ಅಂತ ತಾತ್ಪರ್ಯ. ಈ ಪೀಠಿಕೆ ಹೇಳಿದೆ, ಗುರುವಿನ ಮೂಲಕ, ಹಿರಿಯರ ಮೂಲಕ ಇಷ್ಟನ್ನೆಲ್ಲ ಕಲಿಬೇಕು ಅಂತ. 10 ಧರ್ಮಗಳ ಬಗ್ಗೆ ಕಳೆದ ಹಿಂದಿನ ದಿವಸದವರೆಗೂ ನಾವು ನೋಡಿದ್ದೇವೆ. ಅಹಿಂಸಾ ಅನ್ನುವ ಒಂದು ಶಿಕ್ಷಣ, ಅದ್ರ ಬಗ್ಗೆ ಇವತ್ತು ನೋಡಬೇಕಾಗಿದೆ. ಅಹಿಂಸಾಂ ಶಿಕ್ಷೇತ್. ಅಹಿಂಸಾ ಅನ್ನುವುದು 10ನೇದ್ದು, 11ನೇದ್ದಲ್ಲ, 10ನೇದ್ದು. ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಾಖ್ಯಾಹ ಷಡ್ವೈರಿಣಃ ಹಿ ಮುಮುಕ್ಷೋಹ. ನಾವು ಎಲ್ಲರೂ ಕೂಡ ಇದನ್ನೆಲ್ಲ ಕೇಳುವುದು ಯಾಕೆ, ಧರ್ಮಾಚರಣೆ ಮಾಡುವುದು ಯಾಕೆ? ಭಗವಂತನ ಕುರಿತಾಗಿ ಕೇಳಬೇಕು, ಭಗವಂತನ ಪಾದ ಸೇರಬೇಕು, ಮುಕ್ತರಾಗಬೇಕು, ಹುಟ್ಟು ಸಾವುಗಳ ಸಂಕೋಲೆಯಿಂದ ಬಿಡಿಸ್ಕೋಬೇಕು ಅಂತ ನಮ್ಮ ಆಲೋಚನೆ. ನಾವು ಮುಮುಕ್ಷುಗಳು, ಮೋಕ್ಷವನ್ನು ಪಡೆಯಲಿಕ್ಕೆ ಬಯಸುವವರು. ನಮಗೆ 6 ವೈರಿಗಳು. ಹೊರಗಿನ ವೈರಿಗಳು ಇದ್ದೇ ಇದ್ದಾರೆ. ಹೊರಗಿನ ವೈರಿಗಳು ಮಾಡದೇ ಇರುವ ಹಾವಳಿಯನ್ನು ಒಳಗಿನ ವೈರಿಗಳು ಮಾಡ್ತಾರೆ. ಅವ್ರು ಯಾರು ಅಂದ್ರೆ, ಕಾಮ ಅಂದ್ರೆ ನಿರ್ದಿಷ್ಟವಾಗಿ ಸ್ತ್ರೀಯರಿಗೆ ಪುರುಷರ ಬಗ್ಗೆ ಸ್ತ್ರೀಗೆ ಇರುವ ಕಾಮ ಅಂತ ಏನಲ್ಲ, ಆಸೆ ಅಂತ ಅರ್ಥ, ದುರಾಸೆ. ಕ್ರೋಧ ಅಂದ್ರೆ ಸಿಟ್ಟು, ಗೊತ್ತಾಗ್ತದೆ. ಲೋಭ ಅಂದ್ರೆ, ಕಾಮ ಅಂದ್ರೆ ಒಂದು ಸಾಮಾನ್ಯವಾದ ಆಸೆ, ಲೋಭ ಅಂದ್ರೆ ದುರಾಸೆ. ಮೋಹ ಅಂದ್ರೆ ಒಂದು ಯಾವುದೋ ವಸ್ತುವಿನ ಬಗ್ಗೆ ತೀವ್ರವಾದ ಅಟ್ಯಾಚ್ಮೆಂಟ್. ಮತ್ತೆ ಮದ ಅಂದ್ರೆ ದುರಹಂಕಾರ, ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚು. ಇವನ್ 6ನ್ನ ಷಡ್ವರ್ಗಗಳು ಅಂತಾರೆ. ಅರಿ ಅಂದ್ರೆ ಶತ್ರುಗಳು ಅಂತ ಅರ್ಥ. ಅದರಲ್ಲಿ ಮೊದಲನೇದ್ದು ಕಾಮ, ಕ್ರೋಧ, ಲೋಭ ಅಂತ 3. ಇಂದು ಭಗವದ್ಗೀತಾದಲ್ಲಿ ನಾವು ನೋಡಿದ್ದೇವೆ ಇದನ್ನು. ಕಾಮಯೇಷ ಕ್ರೋಧಯೇಷ ಲಭೋ ರಜೋಗುಣ ಸಮುದ್ಭವ ಅಂತ ಹಿಂದೆ 3ನೇ ಅಧ್ಯಾಯದ 4ನೇ ಅಧ್ಯಾಯದಲ್ಲಿ ಅದನ್ನು ನೋಡಿದ್ದೇವೆ. ಅದನ್ನೇ ಇಲ್ಲಿ ಭಾಗವತದ ವ್ಯಾಖ್ಯಾನದಲ್ಲೂ ಹೇಳ್ತಾರೆ. ಕಾಮ, ಕ್ರೋಧ, ಲೋಭ, ಈ 3ರಲ್ಲಿಯೂ ಕೂಡ ಕಾಮ ಅನ್ನುವುದು ಮತ್ತೂ ದೊಡ್ಡ ವೈರಿ. ಕಾಮದ ಬಲದಿಂದ ತ್ರಿಷು ಅಪಿ ಏಕಃ ಶ್ರೇಷ್ಠಃ ತಮಾಶ್ರಿತ್ಯ ಏವ ಅನ್ಯಯೋ ಪ್ರವೃತ್ತೇ. ಕಾಮ ಅನ್ನುವುದೆಲ್ಲದಕ್ಕೂ ಒಂದು ಬೇಸ್. ಅದನ್ನು ಹೊಂದಿಕೊಂಡು ಕ್ರೋಧ ಮತ್ತು ಲೋಭ ಅವು ಕೆಲಸ ಮಾಡ್ತವೆ. ಆ ಕಾಮ ಇರ್ತಾನಲ್ಲಿ ಅವನು, ನಾವು ಅದನ್ನ ಹಿಂದೆ ಭಗವದ್ಗೀತಾದಲ್ಲಿ 3ನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ ನೋಡಿದ್ದೇವೆ. ಕಾಮದ ನೆಲೆಯಲ್ಲಿ ಅಂತ. ಇಂದ್ರಿಯಾಣಿ ಮನೋಬುದ್ಧಿರ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ ಅಂತ ಭಗವದ್ಗೀತೆ 3ನೇ ಅಧ್ಯಾಯದ 40ನೇ ಶ್ಲೋಕ ಕೇಳಿದ್ದೀವಿ. ಆ ಶ್ಲೋಕ ನಂಗೆ ಮರ್ತೋಗಿತ್ತು. ಕಾಮ ಎಲ್ಲಿದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾಕೆಂದ್ರೆ ಶತ್ರುಗಳು ಎಲ್ಲಿ ಅಡಗಿದ್ದಾರೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಶತ್ರುಗಳು ಎಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಅವ್ರ ಮೇಲೆ ಬಾಂಬ್ ದಾಳಿ ಮಾಡಬಹುದು. ಶತ್ರುಗಳೇ ಎಲ್ಲಿದ್ದಾರೆ ಅಂತ ಗೊತ್ತಾಗದೆ ಹೋದ್ರೆ, ಮತ್ತು ಅದಕ್ಕಿಂತ ಮೂಲಭೂತವಾಗಿ ಯಾರು ಶತ್ರುಗಳು ಅಂತೆ ಗೊತ್ತಾಗದೆ ಹೋದ್ರೆ, ಹಿಂದೆ ನಮ್ಮ ದೇಶದ ನಾಯಕರೊಬ್ಬರು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಶತ್ರುಗಳು ಯಾರು, ಹಿತಶತ್ರುಗಳು ಯಾರು ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಶತ್ರುಗಳು ಯಾರು ಅಂತ ಗೊತ್ತಾದ್ರೆ, ಶತ್ರುಗಳು ಎಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಅರ್ಧ ಯುದ್ಧ ಗೆದ್ದಂತೆ ಅಂತ. ಶತ್ರುಗಳು ಯಾರಂತೆ ಗೊತ್ತಿಲ್ಲ, ಶತ್ರುಗಳನ್ನು ಕೂಡ ಮಿತ್ರರು ಅಂತ ತಿಳ್ಕೊಂಡು ನಾವು ಅವ್ರನ್ನ ಬಾಚಿ ತಪ್ಪಿಕೊಂಡ್ರೆ, ನೀವು ನಮ್ಮವರು ಅಂತ ತಪ್ಪಿಕೊಂಡ್ಬಿಟ್ರೆ, ನಿಮ್ಮಿಂದಲೇ ನಮ್ಗೆಲ್ಲಾನು ಏಳಿಗೆ ಆಗಿದೆ, ನಿಮ್ಮ ಬೆಂಬಲದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತೆಲ್ಲ ಮೋಸ ಹೋಗಿಬಿಟ್ರೆ ಗತಿ ಏನು? ಶತ್ರುಗಳು ಯಾರು ಅಂತ ಗೊತ್ತಾಗ್ಬೇಕು. ಶತ್ರುಗಳು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬೇಕು. ಒಳಗಿದ್ದಾರೋ ಹೊರಗಿದ್ದಾರೋ ಅಂತ ಗೊತ್ತಾಗ್ಬೇಕು. ಒಳಗಿನ ಶತ್ರುಗಳನ್ನು ಮಣಿಸ್ಲಿಕ್ಕೆ ಒಂದು ಮಾರ್ಗ, ಹೊರಗಿನ ಶತ್ರುಗಳನ್ನು ಮಣಿಸ್ಲಿಕ್ಕೆ ಮತ್ತೊಂದು ಮಾರ್ಗ. ಈಗ ಹೊರಗಿನ ಶತ್ರುಗಳ ಬಗ್ಗೆ ಕಥೆ ಎಲ್ಲ ಕೇಳಿದ್ದೇವೆ ಬೇಕಾದಷ್ಟು. ಅದಕ್ಕೊಂದು ಪೊಲೀಸ್ ವಿಜ್ಞಾನ, ಮಿಲಿಟರಿ ವಿಜ್ಞಾನ ಅಂತೆಲ್ಲ ಬೇರೆ ಬೇರೆ ಇದ್ದೇ ಇರ್ತದೆ. ಎಲ್ಲರಿಗೂ ಮುಖ್ಯವಾಗಿ ಒಳಗಿನ ಶತ್ರುಗಳನ್ನು ನಾವೀಗ ನೋಡ್ಬೇಕಾಗಿದೆ. ಹಾಗಾದ್ರೆ ಒಳಗಿನ ಶತ್ರುಗಳು ಇದ್ದಾರೆ ಎಲ್ಲಿ ಅಂದ್ರೆ, ಇಂದ್ರಿಯಾಣಿ, 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳಲ್ಲಿ ಇದ್ದಾರೆ. ಮನಸ್ಸು ಮತ್ತು ಬುದ್ಧಿಗಳಲ್ಲಿದ್ದಾರೆ. ಅಸ್ಯ ಅಧಿಷ್ಠಾನ ಮುಚ್ಯತೆ. ಮನಸ್ಸು ಬುದ್ಧಿಗೂ ಆವತ್ತು ವ್ಯತ್ಯಾಸ ಹೇಳಿದ್ದೆ.
ಅವನಿಗೆ ಮನಸ್ಸು ಅಂದರೆ ಅನೇಕ ಆಯ್ಕೆಗಳನ್ನು ನಮ್ಮ ಎದುರುಗಿಡುವಂಥದ್ದೇ ಮನಸ್ಸು. ಮನಸ್ಸು ನಮಗೆ ಅನೇಕ ಸಂಗತಿಗಳನ್ನು ತೋರಿಸ್ತದೆ, ತೀರ್ಮಾನ ಮಾಡೋದಿಲ್ಲ ಮನಸ್ಸು. ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅಂತಾರೆ. ಮನಸ್ಸು ತೀರ್ಮಾನ ಮಾಡೋದಿಲ್ಲ. ಆದರೆ ಬುದ್ಧಿರ ಅಧ್ಯವಸಾಯ, ಏನೋ 10 ಆಯ್ಕೆಗಳು ನಮ್ಮ ಎದುರಿಗಿದ್ರೆ ಅದರಲ್ಲಿ ಒಂದನ್ನು ತೀರ್ಮಾನ ಮಾಡಿ ತೋರಿಸುವುದೇ ಬುದ್ಧಿ ಅಂತ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಮುಖ್ಯವಾಗಿ ಮನಸ್ಸು ಬುದ್ಧಿ ಅಂತ 2. ಇದು ಮನಸ್ಸಿನ 2 ಮುಖಗಳಿವೆ. ಇನ್ನು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಒಟ್ಟು 12. ಈ 12ರಲ್ಲಿ ಕಾಮ ಇದೆ. ಕಾಮ ಎಲ್ಲಿದೆ ಅಂತ ಗೊತ್ತಾಯ್ತು. ಈಗ ನಮಗೆ ಶತ್ರುಗಳು ಯಾರು ಅಂತ ಮೊದಲು ಗೊತ್ತಾಯ್ತು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ 6 ಶತ್ರುಗಳಿದ್ದಾರೆ. ಅವರಲ್ಲಿ 3 ಶತ್ರುಗಳು ಬಹಳ ಪ್ರಧಾನರು. ಅವರಲ್ಲಿಯೂ ಕಾಮ ಅನ್ನೋನು ಅವರ ಲೀಡರ್ ಅಂತ ಗೊತ್ತಾಯ್ತು. ಎಲ್ಲಿದ್ದಾರೆ ಇವರೆಲ್ಲ ಅಂತ ಈಗ ಮುಂದೆ ತಿಳ್ಕೋಬೇಕು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮತ್ತೆ ಮನಸ್ಸು, ಬುದ್ಧಿ ಇಲ್ಲೇ ಇದ್ದಾರೆ ಅವರು. ಏನ್ ಮಾಡ್ತಾರೆ ಅಂದ್ರೆ, ಈ ಕಾಮ ಅಲ್ಲಿರೋದ್ರಿಂದ, ಮನಸ್ಸಿನಲ್ಲಿರೋದ್ರಿಂದ ಮನಸ್ಸಿಗೆ ಕಾಮ ಕವಿದು ಬಿಟ್ರೆ, ಮನಸ್ಸು ನಮ್ಮ ಎದುರಿಗೆ ಆಪ್ಷನ್ಗಳನ್ನು ಇಡಬೇಕು. ಕಾಮನೆ ಅಲ್ಲಿ ಕೂತು ಬಿಟ್ರೆ, ಅದು ಒಳ್ಳೆಯ ಆಯ್ಕೆಗಳನ್ನು ಇಟ್ರೆ ಅದ್ರಲ್ಲಿ ಒಳ್ಳೇದು ಅಂತ ತಗೋತಿರ್ತೇವೆ ನಾವು. ಕೆಟ್ಟ ಆಯ್ಕೆಗಳನ್ನ ನಮ್ಮ ಎದುರಿಗೆ ಇಟ್ಬಿಟ್ರೆ ಕೆಟ್ಟದನ್ನೇ ತಗೋಬೇಕಾಗ್ತದೆ. ನಿಮ್ಮ ಎದುರಿಗೆ ಒಂದು 10 ಪುಸ್ತಕ ಇಟ್ಟು, ಒಳ್ಳೆಯ ಪುಸ್ತಕಗಳನ್ನ ಇಟ್ರು, ಈ ಪುಸ್ತಕದಲ್ಲಿ ಯಾವ್ದಾದ್ರು ತಗೊಳ್ರಿ ಅಂದ್ರೆ ಬೇರೆ ಮಾರ್ಗ ಇಲ್ದಾರೆ ಅದರಲ್ಲಿ ಯಾವ್ದು ಒಳ್ಳೆ ಪುಸ್ತಕ, ನಾವು ಪರಿಚಿತರು ಯಾವ್ದ ಲೇಖಕರು ಯಾರು ಅಂತ ನೋಡಿ ತಗೋತೇವೆ. ನಮ್ಮ ಎದುರಿಗೆ 10 ಕೆಟ್ಟ ವಸ್ತುಗಳನ್ನು ಇಟ್ಟುಬಿಟ್ರೆ, ಕೆಟ್ಟ ವಸ್ತುಗಳು ಬಹಳ, ಏನಾದ್ರು ಕೆಟ್ಟ ವಸ್ತುಗಳು, ಬುದ್ಧಿ ಶರೀರ ಎಲ್ಲನೂ ಹಾಳು ಮಾಡುವ ಕೆಟ್ಟ ವಸ್ತುಗಳನ್ನ ಇಟ್ಬಿಟ್ರೆ, ಅದರಲ್ಲಿ ನಿಂಗೆ ಯಾವ್ದು ಪ್ರಿಯ ಅಂತ ಆಲೋಚನೆ ಮಾಡೋದು ಬಿಟ್ರೆ, ಅದರಲ್ಲೇ ಕೆಟ್ಟ ವಸ್ತುಗಳಲ್ಲಿ ಯಾವ್ದಾದ್ರು ಒಂದು ತೊಗೊಂಡ್ಬಿಡ್ತಾನೆ, ಹಾಳಾಗಿ ಹೋಗ್ತಾನೆ. ನಮ್ಮ ಎದುರಿಗೆ ಆಯ್ಕೆಗಳು ಒಳ್ಳೆಯ ಆಯ್ಕೆಗಳು ಇರಬೇಕು. ಅದಕ್ಕಾಗಿ ಮನಸ್ಸಿನಲ್ಲಿ ಕಾಮಕ್ಕೆ ಜಾಗ ಮಾಡಿ ಕೊಡಬಾರದು, ಬುದ್ಧಿಯಲ್ಲಿಯೂ ಕಾಮಕ್ಕೆ ಜಾಗ ಮಾಡಿ ಕೊಡಬಾರದು. ಯಾಕಂದ್ರೆ ಆಯ್ಕೆಗಳನ್ನ ಇಡೋದು ಮನಸ್ಸು, ತೀರ್ಮಾನ ಮಾಡುವುದು ಬುದ್ಧಿ. ಅವ ಎರಡನ್ನೂ ಈ ಕಾಮ ತನ್ನ ಹತೋಟಿಗೆ ತಗೊಂಡ್ಬಿಟ್ರೆ ಆವಾಗ ಆಯ್ಕೆಗಳೂ ಕೆಟ್ಟವೆ, ನಮ್ಮ ಎದುರಿಗಿರುವ ಆಯ್ಕೆಗಳೂ ಕೆಟ್ಟವ, ತೀರ್ಮಾನನೂ ಕೆಟ್ಟದಾಯ್ತು. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಅವು ಕೆಟ್ಟದೆ. ಕಿವಿ ಕೆಟ್ಟದ, ಕಾಮದ, ಕ್ರೋಧದ, ಲೋಭದ ಕಾರಣದಿಂದಾಗಿ ಕಿವಿ ಕೆಟ್ಟದನ್ನು ಕೇಳಬೇಕು ಅಂತ ಬಯಸ್ತದೆ, ಕಣ್ಣು ನೋಡಬಾರ್ದನ್ನ ನೋಡ್ಬೇಕು ಅಂತ ಬಯಸ್ತದೆ, ಮೂಗು ನೋಡಬಾರ್ದನ್ನು ಮೂಸಬೇಕು ಅಂತ ಬಯಸ್ತದೆ, ಮುಟ್ಟಬಾರ್ದನ್ನು ಮುಟ್ಟಬೇಕು ಅಂತ ಬಯಸ್ತದೆ ತ್ವಗೀಂದ್ರಿಯ, ತಿನ್ನಬಾರ್ದನ್ನು ತಿನ್ಬೇಕು ಅಂತ ಬಯಸ್ತದೆ ನಮ್ಮ ನಾಲಿಗೆ, ಹೋಗಬಾರ್ದ ಕಡೆ ಹೋಗಬೇಕು ಅಂತ ಬಯಸ್ತದೆ ಕಾಲು, ಮಾಡಬಾರ್ದನ್ನು ಮಾಡಬೇಕು ಅಂತ ಬಯಸ್ತದೆ ಕೈ. ಮಲಮೂತ್ರ ವಿಸರ್ಜನೇಂದ್ರಿಯಗಳು ಕೂಡ ಬರೇ ಮಲಮೂತ್ರ ವಿಸರ್ಜನಕ್ಕೆ ಸೀಮಿತವಾಗದೆ ಮತ್ತು ಏನೇನೋ ಮಾಡಿಬಿಡ್ತವೆ. ಆಡಬಾರ್ದನ್ನು ಆಡ್ತದೆ ನಮ್ಮ ನಾಲಿಗೆ. ನಾಲಿಗೆಯಲ್ಲೇ 2 ಶಕ್ತಿ, ಒಂದು ಆಡುವ ಶಕ್ತಿ, ಒಂದು ರಸವನ್ನು ಸವಿಯುವ ಶಕ್ತಿ. ಇಲ್ಲಿ ಎಲ್ಲಾ ಕಡೆನೂ ಕೂಡ ಕಾಮಕ್ರೋಧಗಳು ಸೇರ್ಕೊಂಡ್ಬಿಟ್ರೆ ಅದರದೇ ಹಾವಳಿ. ಒಳಗಿನ ಕಥೆ, ಹೊರಗಿನ ಕಥೆಯೂ ಇರೋದು ಹೀಗೇನೆ ಯಾವತ್ತು. ಹೀಗೆ ಈ ಅವನಿಗೆ 12 ಮನೆಗಳು ಕಾಮನಿಗೆ. ಆ 12 ಮನೆಗಳಲ್ಲಿದ್ದು ಆ 12 ಮನೆಗಳಲ್ಲೇ ನಾವು ಇರೋದು, ಜೀವರು ಕೂಡ. ಅವನು ಹೇಗಾಯ್ತು ಅಂದ್ರೆ, ನಮ್ಮದು ಈ ಶರೀರ ಅನ್ನೋದು ರಥ ಇದೆ, ಭಗವಂತ ಓಡಾಡುವ ರಥ ಇದೆ. ಇಂದ್ರಿಯಗಳು ಇದರ ಕುದುರೆ. ಇಂದ್ರಿಯಾಣಿ ಹಯಾನಾಹುಹು ಶರೀರಂ ರಥಮೇವಚ. ನಮ್ಮ ಶರೀರ ಅನ್ನೋದೊಂದು ರಥ, ಇಂದ್ರಿಯಗಳು ಅದರ ಕುದುರೆ, ಬುದ್ಧಿ ಅದರ ಸಾರಥಿ, ಮತ್ತು ಮನಸ್ಸು ಅದರ ಕಡಿವಾಣ. ಮನಃ ಪ್ರಗ್ರಹಮೇವಚ ಭಗವದ್ಗೀತಾ. ಈ ದೇಹದೊಳಗೇನೆ ಜೀವಾತ್ಮ ಮತ್ತು ಪರಮಾತ್ಮ ಇಬ್ಬರು ಕೂಡ ಕೂತಿದ್ದಾರೆ. ವಸ್ತುತಃ ಪರಮಾತ್ಮನ ರಥ ಇದೆ. ಇಲ್ಲಿ ಬಂದು ನೀನು ಬಾ ಕುತ್ಕೋ ನನ್ನ ಜೊತೆ ಅಂತ ಅವನು ನಮ್ಮನ್ನು ಕೂಡಿಸ್ಕೊಂಡಿದ್ದಾನೆ. ಇಂಥದ್ರಲ್ಲಿ ನಾವು ಆ ಕಾಮ, ಕ್ರೋಧ, ಲೋಭ ಇವಕ್ಕೆಲ್ಲ ಜಾಗ ಮಾಡಿ ಕೊಟ್ಬಿಟ್ರೆ ಅವರು ನಮ್ಮಲ್ಲಿ ಬಂದು ಕೊಬ್ಬಿ ತಾವೇ ಬಹುಸಂಖ್ಯಾತರಾಗಿ ನಮ್ಮನ್ನು ಓಡಿಸಿಬಿಡ್ತಾರೆ. ಅಥವಾ ಅಷ್ಟು ಅವರಿಗೆ ಅಂಥ ಪ್ರಬಲ ಶಕ್ತಿ ಇರ್ತದೆ ಅವ್ರಿಗೆ. ಅದಕ್ಕೆ ಅವ್ರಿಗೆ ಅಲ್ಲಿ ಅವ್ರಿಗೆ ಇಂಬು ಕೊಡಬಾರದು, ನಮ್ಮನ್ನು ಓಡಿಸಿಬಿಡ್ತಾರೆ, ಜನರನ್ನು ಪೀಡಿಸ್ತಾರೆ. ಅದು ಹೇಗೆ ನಮಗೊಂದು ಅನಿಸ್ಬೋದು ಅಲ್ಲ, ಆ ಕಾಮ, ಕ್ರೋಧ ಇಂಥವೆಲ್ಲ ನಮ್ಮಲ್ಲಿ ಏನು ಸೇರ್ಕೊಂಡಿವಿ ಅಲ್ಲ, ಅದೇನು ಅಷ್ಟು ದೊಡ್ಡದು. ನಾನು ಬಾಲಕ ಇವ ಅಪೇಕ್ಷಿತ ದಾನೇ ಸ್ವಯಂ ಶಾಂತೋ ಭವತಿ ತತಃ ಕಥಂ ದುಃಖದೋ ಭವತಿ ಇತಿ ಚೇತ್ ಸತ್ಯಂ. ಕಾಮಕ್ಕೆ ಕ್ರೋಧಕ್ಕೆ ಅಷ್ಟ್ಯಾಕೆ ಹೆದರ್ತೀರಿ? ಒಂದು ಪ್ರಶ್ನೆ. ನಮ್ಮ ಮನೇಲಿ ಒಂದು ಮಗು ಇದೆ,
ಮೊಮ್ಮಗು ಇದೆ, ಮರಿ ಮಗು ಇದೆ, ಅದಕ್ಕೇನೋ ಬೇಕಾದನ್ನು ಒಂದಿಷ್ಟು ತಿನ್ಲಿಕ್ಕೆ ಕೊಟ್ಬಿಟ್ರೆ ಶಾಂತ ಆಗಿ ಹೊರಟೋಗ್ತದೆ ಆ ಕಡೆ ಅದು. ಈ ಕಾಮ ಹುಟ್ಟಿತು ಮನಸ್ಸಿನಲ್ಲಿ, ಕ್ರೋಧ ಹುಟ್ಟಿತು, ಲೋಭ ಹುಟ್ಟಿತು, ಅದಕ್ಕೇನಾದ್ರೂ ಒಂದು ಸ್ವಲ್ಪ ಪೂರೈಸಿ ಬಿಟ್ರೆ ಹೊರಟೋಗ್ತದದು. ಅದು ಅಷ್ಟ್ಯಾಕೆ ಕಾಮದ ಬಗ್ಗೆ ತಲೆ ಕೆಡಿಸ್ಕೋಬೇಕು, ಅದು ಅಷ್ಟು ದೊಡ್ಡ ವೈರ್ಯ ಅದ ಅಂತ ನಮ್ಮದೊಂದು ಪ್ರಶ್ನೆ. ಇದು ನಮ್ಮ ಸಮಸ್ಯೆ. ಇದು ಶತ್ರುಗಳನ್ನು ಯಾವತ್ತೂ ಹಗುರವಾಗಿ ಪರಿಗಣನೆ ಮಾಡಿದ್ದೇ ನಮ್ಮ ಸಮಸ್ಯೆ. ಹೊರಗಿನ ಶತ್ರುಗಳನ್ನು ಹಗುರವಾಗಿ ಪರಿಗಣನೆ ಮಾಡಿ ಅವ್ರು ಕೊಬ್ಬಿದ್ರು. ನಮ್ಮ ರಥ ಎಲ್ಲ ಅವ್ರ ಪಾಲಾಯ್ತು. ದೇವರು ಇನ್ನು ನಾನು ರಥ ನಿನಗಾಗಿ ಕೊಟ್ಟಿದ್ದೆ, ನೀನೇ ಆ ರಥವನ್ನು ದುರುಪಯೋಗ ಮಾಡ್ಕೊಂಡಿದ್ದೆ, ನಾನು ಎದ್ದು ಹೋಗ್ತೀನಿ ಅಂತ ದೇವರು ಎದ್ದು ಹೋಗಿಬಿಟ್ಟೆ. ದೇವರು ಸರ್ವತ್ರ ವ್ಯಾಪ್ತ ಇದ್ದಾನೆ, ಇದ್ದು ಏನೂ ಮಾಡ್ದಂಗೆ ಅದ. ನಾವೇನು ಮಾಡದೆ ಹೋದ್ರೆ ದೇವರು ಏನೂ ಮಾಡೋದಿಲ್ಲ. ಹಿಂದೆ ಯಾವತ್ತು ರಥದ ಬಂಡಿ ಒಬ್ಬ ಮಾರ್ಕೆಟಿಗೆ ಬಂದವನ ಕಥೆ ಹೇಳಿದ್ದೆ. ಬಂಡಿಯಲ್ಲಿ ಸಾಮಾನು ಹೇರ್ಕೊಂಡು ಬಂದಿದ್ದ, ಒಂದು ಗಾಲಿ ಕೆಸರಿಗೆ ಸಿಕ್ಕಿ ಬಿದ್ದಿತ್ತು, ಗೋಳಾಡ್ತಾ ಕೂತಿದ್ದ, ದೇವ್ರು ಬರ್ಲಿ ಅಂತ. ಅವನ್ಯಾಕೆ ಬರ್ತಾನೆ? ಒಬ್ಬ ಸಾಧು ಸತ್ಪುರುಷ ಸಾಧು ಅಲ್ಲಿ ಬಂದು ಹೋದವನು ಹೇಳಿದ, ಒಂದು ಅಳ್ಕೋತ ಕೂಡಬೇಡ ದೇವ್ರ ಹೆಸರಲ್ಲಿ, ಎದ್ದು ನಿಂತು ಒಂದು ಗಾಲಿಯನ್ನು ಎತ್ತ, ಇನ್ನೊಂದು ಗಾಲಿಯನ್ನು ದೇವ್ರು ಬಂದು ತಾನೇ ಎತ್ತಾನೆ. ನಾವೇನೂ ಪ್ರಯತ್ನ ಪಡದೆ ಹೋದ್ರೆ ಕೆಸರಿನಲ್ಲಿ ಸಿಕ್ಕಿ ಬೀಳ್ತದೆ ಹಾಗೆ ಗಾಲಿ. ದೇವರು ಯಾಕೆ ಬರ್ತಾನೆ? ನಿನಗೇನು ಆಸಕ್ತಿ ಇದೆ, ನಿನಗೇನು ಕಮಿಟ್ಮೆಂಟ್ ಇದೆ ಅಂತ ನೋಡ್ತಾನೆ ದೇವರು. ನಾನು ರಥ ಕೊಟ್ಟಿದ್ದೆ ನಿನಗೆ, ಅದನ್ನ ಹಾಳು ಮಾಡ್ಕೊಂಡೆ, ಏನಾದ್ರು ಮಾಡ್ಕೊ, ಶತ್ರುಗಳು ವಶ ಆಗಿ ಹೋಗು, ಅವ್ರನ್ನ ಕೊಬ್ಬಿಸಿದ್ದಿ, ಅವ್ರು ಹೇಳಿದಂತೆ ಕೇಳಿ ಇವತ್ತು ಸುಮ್ಮನೆ ಇರ್ತಾನೆ ದೇವರು. ನಿನ್ನ ರಥ ಅಂತ ಸುಮ್ಮನೆ ಇರ್ತಾನೆ. ಶತ್ರುಗಳನ್ನು ಅಷ್ಟು ಹಗುರವಾಗಿ ಪರಿಗಣನೆ ಮಾಡಬಾರ್ದು. ಯಾರೋ ಒಬ್ಬ ಸಣ್ಣ ಎಳೆ ಬಾಲಕನಂತೆ ಅಲ್ಲ ಈ ಕಾಮ, ಕ್ರೋಧ, ಮೋಹ ಇತ್ಯಾದಿಗಳು. ಬಹಳ ಪ್ರಬಲ ಅವು. ನೀವು ಒಂದಿಷ್ಟು ಕೊಟ್ಬಿಟ್ರೆ ಸುಮ್ಮನೆ ಆಗಿಬಿಡ್ತಾವ, ಅವು ಆಗೋದಿಲ್ಲ. ಅವತ್ತು ಮಹಾಭಾರತದಲ್ಲಿ ಹಿಂದೆ ನೋಡಿದ್ವಿ, ಭಗವದ್ಗೀತಾದಲ್ಲಿ ಮೊನ್ನೆ. ಮಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತೆ. ಬೆಂಕಿ ಹೆಚ್ಚಿದೆ, ಪಾಪ ಹತ್ಕೊಂಡಿದೆ, ಇರ್ಲಿ ಸ್ವಲ್ಪ ತುಪ್ಪ ಹಾಕಿಬಿಡೋಣ, ಉರಿದು ತಾನೇ ಶಾಂತ ಆಗ್ತದೆ. ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೊಂದಿಷ್ಟು ಉರಿತದ. ಅದು ಬೆಂಕಿ ಆರಿಸುವ ವಿಧಾನ ತುಪ್ಪ ಹಾಕುವುದಲ್ಲ, ಎಣ್ಣೆ ಹಾಕುವುದಲ್ಲ, ಅದಕ್ಕೆ ನೀರು ಹಾಕೋದು ವಿಧಾನ. ನೀರನ್ನು ಹಾಕದೆ ಹೋದ್ರು ತುಪ್ಪ ಆದ್ರೂ ಹಾಕಬೇಡಿ, ಕೊನೆ ಪಕ್ಷ ಸುಮ್ಮನೆ ಇರೇ, ಆವಾಗ ಬೆಂಕಿ ತಾನೇ ಆರಿ ಹೋಗ್ತದೆ. ಅತ್ರನೇ ಪತಿತೋ ವನ್ನಿ ಸ್ವಯಮೇವ ವಿನಶ್ಯತಿ ಅಂತ ಮಹಾಭಾರತದ ಮಾತು. ಎಲ್ಲಿ ಹುಲ್ಲಿರೋದಿಲ್ಲ ಅಲ್ಲಿ ಇಂಥಲ್ಲಿ ಬೆಂಕಿ ಬಿದ್ದರೆ ಅದೆಲ್ಲಿ ಉರಿತದೆ? ಅದಕ್ಕೇನಾದ್ರೂ ಒಂದು ಹತ್ತಿ, ಹುಲ್ಲು, ಬಟ್ಟೆ, ಕಬ್ಬಿಣ, ಕಟ್ಟಿ ಏನಾದ್ರು ಬೇಕಲ್ಲ ಅದಕ್ಕೆ. ಇಂಥ ಕಡೆ ಒಂದ್ 2 ನಿಮಿಷ ಉರಿತದೆ, ಉರಿದು ಬೂದಿ ಆಗಿ ತಾನೇ ಆರಿ ಹೋಗ್ತದೆ, ಶಾಂತ ಆಗಿ ಹೋಗ್ತದೆ. ಏನೋ ಈ ಕಾಮ ನಮ್ಮ ಮನಸ್ಸು ಸ್ವಲ್ಪ ಬಂದಿದೆ, ಪಾಪ ಸಣ್ಣದು, ಇರ್ಲಿ ಅಂತ ಅದಕ್ಕೊಂದಿಷ್ಟು ಸವಲತ್ತುಗಳನ್ನು ಸೌಲಭ್ಯಗಳನ್ನು ಕೊಟ್ಟುಬಿಟ್ರೆ, ಇರು ಅಂತ ಮನೆ ಮಾಡಿ ಕೊಟ್ಟುಬಿಟ್ರೆ ಅದು ಕೊಬ್ಬಲಿಕ್ಕೆ ಶುರು ಆಗ್ತದೆ. ನೀವು ಕಾಮಕ್ಕೆ ಪೂರೈಕೆ ಮಾಡಿಯೂ ಅದು ನಿಲ್ಲೋದಿಲ್ಲ. ಎಷ್ಟು ಪೂರೈಸಿದ್ರು ಅದಕ್ಕೆ ಸಾಕಾಗೋದಿಲ್ಲ. ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ. ಕೃಷ್ಣವರ್ತ್ಮ ಅಂದ್ರೆ ಬೆಂಕಿ. ಬೆಂಕಿಗೆ ತುಪ್ಪ ಹಾಕಿದಷ್ಟು ಕಾಮ ಮತ್ತು ಉರಿತಾನೇ ಇರ್ತದೆ. ಯತ್ ಪೃಥಿವ್ಯಾಂ ವ್ರೀಹಿ ಯವಾಹ ಹಿರಣ್ಯಂ ಪಶವಸ್ತ್ರೀಯ ಏಕಸ್ಯಾಪಿ ನ ಪರ್ಯಾಪ್ತಂ ತಸ್ಮಾತ್ ತೃಷ್ಣಾಂ ಪರಿತ್ಯಜೇತ್. ಆಸೆಯನ್ನು ಬಿಡುವುದೊಂದೇ ಮಾರ್ಗ ಹೊರತು ಆಸೆಗೆ ಪೂರೈಕೆ ಮಾಡಿ ಉಪಯೋಗ ಇಲ್ಲ. ಯತ್ ಪೃಥಿವ್ಯಾಂ ಖಂಡ ಭೂಮಂಡಲದಲ್ಲಿ ಏನೇನು ಭತ್ತ, ಗೋಧಿ, ಹಿರಣ್ಯಂ ಬಂಗಾರ, ಪಶು ಸಂಪತ್ತು, ದನ, ಕರ, ಕುದುರೆ, ಏನೇನಿದೆ, ಆಳು ಕಾಳು, ಸ್ತ್ರೀಯ, ಪುರುಷನನ್ನು ಉದ್ದೇಶಿಸ್ಕೊಂಡು ಹೇಳಿರ್ತಾರೆ. ಪುರುಷರಿಗೆ ಸ್ತ್ರೀ ಬೇಕನ್ನಿಸ್ತದೆ, ಸ್ತ್ರೀಗೆ ಪುರುಷ ಬೇಕನ್ನಿಸ್ತದೆ. ಜಗತ್ತಲ್ಲಿದ್ದ ಎಲ್ಲಾ ಸುಂದರ ಸ್ತ್ರೀಯರು ನನಗೇ ಬೇಕು ಅಂತಿದ್ದ ರಾವಣ. ಕೀಚಕನೂ ಹಾಗೆ ಅಂತಿದ್ದ. ಸಮಸ್ಯೆ ಏನಂದ್ರೆ ನಾವೆಲ್ಲರೂ ರಾವಣರೇ, ಎಲ್ಲರೂ ಕೀಚಕರೇ. ಎಲ್ಲರಿಗೂ ಈ ಜಗತ್ತಿನಲ್ಲಿರುವ ಎಲ್ಲಾ ಸುಂದರಿಯರು ನನಗೇ ಬೇಕು, ಎಲ್ಲಾ ದನಕರ ನನಗೇ ಬೇಕು, ಎಲ್ಲ ಜಮೀನು, ಗುಡ್ಡ, ಕಾಡು, ಮೇಡು ಎಲ್ಲ ನನಗೇ ಬೇಕು. ಎಲ್ಲರೂ ನನ್ನ ಹೆಸರಿಗೆ ನೋಂದಾಗಬೇಕು, ರಿಜಿಸ್ಟರ್ ಆಗಬೇಕು. ನನಗೆ ಒಬ್ಬರಿಗೆ ಸಾಕಾಗೋದಿಲ್ಲ, ನೀವೇನು ಮಾಡ್ತೀರಿ? ಪಾಪ ಆಗಿ ಜಗತ್ತಿನ ಕೆಲವರು ದುರ್ಬಲರು ಇರ್ತಾರೆ. ಆ ದುರ್ಬಲರಿಗೆ ನನ್ನನ್ನು ಎದುರಿಸ್ಲಿಕ್ಕೆ ಆಗೋದಿಲ್ಲ, ಅವ್ರು ಸುಮ್ಮನೆ ಆಗ್ತಾರೆ, ಅಳ್ತಾ ಹೋಗಿ ಕೂತಿರ್ತಾರೆ, ಪಾಪ ಹಸುದು ಸತ್ತೋಗ್ತಾರೆ. ಬೇಕಂದ್ರೆ ನೀವು ಒಬ್ಬ ಪ್ರಬಲರು ಬಂದ್ರಿ, ನಾನು ಒಬ್ಬ ಬಂದೆ ಅಂದ್ರೆ ನನಗೆ ಎಲ್ಲನೂ ಬೇಕು ಅಂತ ನಾನು, ನಿಮಗೆ ಎಲ್ಲ ಬೇಕು ಅಂತ ನೀವು, ನನಗೆ ಎಲ್ಲ ಬೇಕು ಅಂತ ಇನ್ನೊಬ್ರು, ಎಲ್ಲರೂ ಬಡದಾಡಿ ಸತ್ತೋಗ್ತಾರೆ. ಮಾತಿದೆ ಶಾಸ್ತ್ರದಲ್ಲಿ, ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ರಾಘವ ಅಂತ. ತಿಮಿಂಗಿಲ ಅಂತ ನಾವು ಶಬ್ದ ಕೇಳಿರ್ತೇವೆ. ತಿಮಿಂಗಿಲ ಅನ್ನೋದು ಸಾಗರದಲ್ಲೇ ಬಹಳ ದೊಡ್ಡ ಪ್ರಾಣಿ. ಅಷ್ಟೇ ಏಕೆ, ಭೂಮಿ ಮೇಲೂ ಕೂಡ ತಿಮಿಂಗಿಲದಷ್ಟು ದೊಡ್ಡ ಪ್ರಾಣಿ ಯಾವುದೂ ಇಲ್ಲ.
ಆನೆ ಜಿರಾಫೆಗಳಿಗಿಂತಲೂ ಬಹಳ ದೊಡ್ಡ ಪ್ರಾಣಿ. ಅದರಲ್ಲೂ ನೀಲ ತಿಮಿಂಗಿಲ ಅಂತ ಒಂದಿರ್ತದೆ, ಬ್ಲೂ ವೇಲ್ ಅಂತ, ಅದು ಬಹಳ ದೊಡ್ಡದು. ಮತ್ತು ವಾಸ್ತವಿಕವಾಗಿ ಆ ತಿಮಿಂಗಿಲ ಅಂತ ಏನಿರ್ತದಲ್ಲ, ಆ ತಿಮಿಂಗಿಲಕ್ಕಿಂತ ಸಣ್ಣದು ತಿಮಿ. ತಿಮಿ ಅಂದ್ರೆ ಅದೊಂದು ಥರದ ಮೀನು. ಅದಕ್ಕೆ ಈಗ ಇವತ್ತಿನ ಹೆಸರು ಬೇರೆ ಏನಾದ್ರು ಇರ್ಬೋದು. ಗಿಲ ಅಂದ್ರೆ ಆ ತಿಮಿಯನ್ನು ತಿನ್ನುವ ಮೀನು. ಗಿಲ ಅಂದ್ರೆ ನುಂಗೋದು ಅಂತ ಅರ್ಥ, ಕಬಳಿಸೋದು ಅಂತ ಅರ್ಥ. ಮೀನುಗಳು ಏನ್ ತಿಂತವೆ ಅದು ನೀವು ಎಲ್ಲಾದ್ರೂ ನೋಡಿರ್ಬೇಕಾದ್ರೆ, ಒಂದ್ಸರಿ ನೀರಿನಲ್ಲಿ ಹೋಗುವಾಗ ದೊಡ್ಡ ದೊಡ್ಡ ಮೀನುಗಳು ಹಿಂಗೆ ಬಾಯಿ ತೆಗಿತವೆ, ನೀರಿನ ಒಳಗೆ ಎಳ್ಕೊತವೆ, ಸಾವಿರಾರು ಮೀನು ಅದ್ರೊಳಗೆ ಒಳಗೆ ಹೋಗ್ತವೆ. ಇದೇ ಅದರ ಆಹಾರ. ತಿಮಿಯನ್ನ ತಿಮಿಂಗಿಲ ತಿಂತದೆ, ತಿಮಿಂಗಿಲವನ್ನ ಗಿಲ ತಿಂತದೆ. ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ. ತಿಮಿಂಗಿಲ ಗಿಲವನ್ನ ಗಿಲ ತಿಂತದೆ. ಅಂತೂ ನಾನೇ ದೊಡ್ಡ ಪರಾಕ್ರಮಶಾಲಿ ಅಂತ ನೀನು ಹೊಡೆದಾಡ್ತಿದ್ರೆ ನಿನ್ನನ್ನು ಮೀರಿ ಮತ್ತೊಬ್ಬ ಬರ್ತಾನೆ, ಅವನನ್ನು ಮೀರಿ ಮತ್ತೊಬ್ಬ ಬರ್ತಾನೆ. ಯಾರಿಗೂ ಸಾಕಾಗೋದೇ ಇಲ್ಲ. ಕಾಮಕ್ಕೆ ಏನು ಕೊಟ್ಟು ಪೂರೈಸಿ ಸಂತೋಷ ಪಡಿಸೋರಿದ್ದೀರಿ, ಎಷ್ಟು ಕೊಟ್ಟು ಸಂತೋಷ ಪಡಿಸೋರಿದ್ದೀರಿ, ಮುಗಿಯೋದೇ ಇಲ್ಲ ಅದ್ರ ಕಥೆ. ದುಷ್ಪೂರೇಣ ಅನಲೇನ ಚ ಬಂದಿದೆ ಅಲ್ಲಿ ಹಿಂದೆ. ಅವತ್ತು ನ ವಿತ್ತೇನ ತರ್ಪಣೀಯೋ ಮನುಷ್ಯ. ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಹೇಳಿ ಒಂದು 5 ಹೋಳಿಗೆ ಹಾಕಿದ್ರೆ 5 ತಿನ್ನೋರು ಇದ್ದಾರೋ ಇಲ್ಲ, ಇವತ್ತು ಇದ್ದಿರ್ಲಿಕ್ಕಿಲ್ಲ. ಮತ್ತೆ ಯಾರು ತಿಂದ್ರೆ ಇನ್ನೂ ಒಂದು ಹಾಕ್ತಿವಿದ್ರೆ ಸಾಕು ಇನ್ನು ವಾಂತಿ ಮಾಡ್ಕೊಳ್ಳೋಂಗಾಗ್ತದೆ, ಬೇಡ ಇನ್ನು ಹಾಕಬೇಡ್ರಿ ದಯವಿಟ್ಟು ಅಂತ ಗೋಳಾಡ್ಲಿಕ್ಕೆ ಶುರು ಮಾಡ್ತೇವೆ. ಆದ್ರೆ ದುಡ್ಡು ಮಾತ್ರ ಕೊಟ್ಟು ಸಮಾಧಾನ ಪಡಿಸ್ಲಿಕ್ಕೆ ಆಗೋದಿಲ್ಲ. ಉಪನಿಷತ್ತಿನ ಮಾತು ನ ವಿತ್ತೇನ ತರ್ಪಣೀಯೋ ಮನುಷ್ಯ. ತೃಪ್ತಿನೇ ಆಗೋದಿಲ್ಲ, ಇನ್ನಷ್ಟು ಬೇಕೇ, ಎಲ್ಲನೂ ಬೇಕು, ಸಾಕಾಗೋದೇ ಇಲ್ಲ ಅವನಿಗೆ. ನ ವಿತ್ತೇನ ತರ್ಪಣೀಯೋ ಮನುಷ್ಯ. ಕೊಟ್ಟು ಮುಗಿಸ್ತೀರಿ ಯಾವಾಗ? ಸಣ್ಣ ಮಗುವಿನಂತೆ ಕಾಮ ಪಾಪ, ಇಲ್ಲಿ ಒಂದು ಸ್ವಲ್ಪ ಕೊಟ್ಟು ಮುಗಿಸ್ಬಿಡೋಣ, ಏನೋ ಒಂದಿಷ್ಟು ಸೌಲಭ್ಯ ಫೆಸಿಲಿಟಿ ಕೊಡೋಣ ಅಂದ್ರೆ ಫೆಸಿಲಿಟಿ ತಗೊಂಡು ಅದು ಕೊಬ್ತದೆ. ಎಚ್ಚರ ಇರಲಿ. ಅಪೇಕ್ಷೆಗಳನ್ನು ಪೂರೈಸಲಿಕ್ಕೆ ಇಡೀ ಆಯುಷ್ಯವೇ ಸಾಕಾಗೋದಿಲ್ಲ. ಕಿಂ ನಾಮ ದತ್ತಂ ಗೃಹೀತ್ವ ಪುನರ್ ಆಕಾಂಕ್ಷತೆ ಏವೇತಿ ತದಾಪಿ ಕದಾಪಿ ತಸ್ಯ ಅಲಂ ಬುದ್ಧಿ ನಾಸ್ತೇವ. ಅಲಂ ಬುದ್ಧಿ ಅಲಂ ಅಂತ ಸಾಕು ಅಂತ ಅನ್ಸೋದೇ ಇಲ್ಲ. ನಚ ಈದೃಶಸ್ಯ ಅಪೇಕ್ಷಾಪೂರ್ಣಂ ಕೇನಾಪಿ ಕರ್ತುಂ ಪುರುಷಾಯುಷ. ಎಷ್ಟು ವರ್ಷ ಬದುಕೇವೆ ನಾವು? 70-80 ವರ್ಷ, 100 ವರ್ಷ ಬದುಕ್ತೀವಿ ಅಂತ ಹೇಳ್ತದೆ ಶಾಸ್ತ್ರ. ಹಿಂದೆ ಭೀಷ್ಮ ದ್ರೋಣ ಇವರೆಲ್ಲ 600 ವರ್ಷ ಬದುಕಿದ್ರಂತೆ. ದಶರಥ 60,000 ವರ್ಷ ಬದುಕಿದ್ನಂತೆ. 60,000 ವರ್ಷ ಆದ್ರೂ ಹೀಗೆ ಸುಖ ಪಡ್ತಾನೆ, ಚೆನ್ನಾಗಿ ತಿಂದು ಸ್ತ್ರೀ ಸುಖ ಪುರುಷ ಸುಖ ಅನುಭವಿಸಿ ಸಾಕು ಅಂತ ಅನಿಸ್ತದೆ. ಸಾಕು ಅಂತ ಕೆಲವರಿಗೆ ಅನಿಸ್ತದೆ, ಎಲ್ಲರಿಗೂ ಅನಿಸೋದಿಲ್ಲ. ಯಾರಿಗೆ ಕೆಲವರಿಗೆ ಅನಿಸಿರ್ತದೆ ಅವರನ್ನು ನೋಡಿ ನಾವು ಪಾಠ ಕಲಿಬೇಕು ಅಂತಾನೆ ಅದ್ರ ತಾತ್ಪರ್ಯ. ಯಯಾತಿಗೆ ಹಾಗೆ ಆಗಿತ್ತು, ಅವತ್ತಿನ ಕಥೆ ಹೇಳಿದ್ದೆ. ಅದನ್ನು ಅನುಭವಿಸಿ ಸಾಕಾಗಿ ಕೊನೆಗೊಂದು ದಿವಸ ಬಿಟ್ಟ. ಅವರ ಯಯಾತಿಯ ಮಾವ ಶುಕ್ರಾಚಾರ್ಯನು ಶಾಪ ಕೊಟ್ಟುಬಿಟ್ಟಿದ್ದಾರೆ. ಶುಕ್ರಾಚಾರ್ಯ ತನ್ನ ಮಗಳ ಯಯಾತಿಯನ್ನು ದೇವಯಾನಿಯನ್ನು ಮದುವೆ ಮಾಡಿಕೊಟ್ಟಿದ್ದ. ದೇವಯಾನಿ ಜೊತೆಗೆ ಶರ್ಮಿಷ್ಠ ಅಂತ ಒಬ್ಬಳು ದಾಸಿನೂ ಕೂಡ ಬಂದಿದ್ಲು ಯಯಾತಿ ಕಡೆಗೆ. ದೇವಯಾನಿಯನ್ನು ಮಾತ್ರ ನಿಂಗೆ ಮದುವೆ ಮಾಡಿಕೊಟ್ಟಿದ್ದೀನಿ, ಶರ್ಮಿಷ್ಠೆ ಯಯಾತಿಯ ದಾಸಿ ಮಾತ್ರ, ಅವಳ ಮೇಲೆ ಕಾಮದ ಕಣ್ಣು ಹಾಕಬೇಡ ಅಂದಿದ್ದ ಶುಕ್ರಾಚಾರ್ಯ. ಇವನು ಒಂದು ಸಂದರ್ಭ ನೋಡಿ, ಏನು ದೇವಯಾನಿ ನನ್ನ ಹೆಂಡತಿ ಅಂದ್ಮೇಲೆ ದೇವಯಾನಿ ಗೆಳತಿಯು ನಾನು ಹೆಂಡ್ತೀನಿ ಅಂತ ಅನ್ಕೊಂಡ್ಬಿಟ್ಟ ಅವನು. ಶುಕ್ರಾಚಾರ್ಯನ ಸಿಟ್ಟು ಬಂದು ಅವನಿಗೆ ಶಾಪ ಕೊಟ್ಟಿದ್ದಾನೆ, ಮುದುಕನಾಗಿ ಹೋಗುವಂತ, ಅಕಾಲದಲ್ಲಿ ವೃದ್ಧಾಪ್ಯ ಬರಲಿ ಅಂತ. ಇವನು ಹೋಗಿ, ಅಲ್ಲ ನೀವು ನನಗೇನೋ ಶಾಪ ಕೊಟ್ರಿ, ನನ್ನ ಮೇಲೆ ಸಿಟ್ಟು ಬಂದು ಶಾಪ ಕೊಟ್ಟಿರ್ಬೋದು, ನಿಮ್ಮ ಮಗಳ ಗತಿ ವಿಚಾರ ಮಾಡ್ರಿ, ಅವಳು ನನ್ನ ಹೆಂಡತಿ, ನನಗೆ ಮುದುಕ್ತನ ಬಂದು ಅವಳ ಗತಿ ಏನು? ಆವಾಗ ಶುಕ್ರಾಚಾರ್ಯನಿಗೆ ಹೌದು ಅಂತ ಅನ್ಸಿತ್ತು. ನಿನ್ನ ಮಕ್ಕಳಿದ್ದಾರಲ್ಲ, ಯಾರು ಮಕ್ಕಳು ತಮ್ಮ ಯೌವನ ನಿನ್ ಕೊಟ್ಟು ನಿನ್ನ ಮುಪ್ಪು ತಗೋತಾರ ಕೇಳು. ದೇವಯಾನಿ ಯಾವ ಮಕ್ಕಳು ತಗೊಳ್ಳಿಲ್ಲಂತೆ. ಶರ್ಮಿಷ್ಠೆ ಅವಳ ಮಗ ಒಬ್ಬ ಪುರು ಅಂತ, ಅವಳ ಮಗ ತಗೊಂಡ. ಪುರುವಿನ ವಂಶದಲ್ಲೇ ಪಾಂಡವರು ಬಂದ್ರು ಮುಂದೆ. ದೇವಯಾನಿ ಮಕ್ಕಳು ಯದು ಅಂತಿದ್ದಳ, ಯದುವಿನ ವಂಶದಲ್ಲೇ ಮುಂದೆ ಬಂದವರು ಯಾದವರು. ಈಗ ಪಾಂಡವರು ಯಾದವರು ಎಲ್ಲ ಕೌರವರು ಎಲ್ಲ ಮೂಲತಃ ಒಂದೇ ಮೂಲದಿಂದ ಬಂದವರು. ಮಗನ ಯೌವನ ತಗೊಂಡು ವಿಚಾರ ಮಾಡಿ, ತನಗ ಅಷ್ಟು ವರ್ಷ ಈಗಾಗಲೇ ಸುಖ ಪಟ್ಟಿದ್ದ, ಸಾಕಾಗದೆ ಮಗನ ಯೌವನ ತಗೊಂಡು ಮಗನಿಗೆ ಮುಪ್ಪು ಕೊಟ್ಟು ನೀನು ರಾಜ್ಯ ಆಳ್ತಿರುವಂತ ಅವನನ್ನು ಕೂಡಿಸಿ ತಾನು ಸುಖ ಅನುಭವಿಸಿ ಸಾಕಾಗದೆ ದೇವಯಾನಿ ಶರ್ಮಿಷ್ಠ ಅಂತ ಇಬ್ರು ಪತ್ನಿಯರು, ವಿಶ್ವಾಚಿ ಅಂತ ಒಬ್ಬ ಅಪ್ಸರೆ ಜೊತೆಗೂ ಸುಖ ಪಟ್ಟ ಅಂತ ಕೆಲವು ಕಡೆ ಕೇಳಿ ಬರ್ತದೆ. ಕೆಲವು ಕಡೆ ಕೊನೆಗೆ ಸಾಕಾಗಿ ಅವನು ಹೇಳಿದ ಮಾತಿದು, ಬೆಂಕಿಗೆ ತುಪ್ಪ ಹಾಕಿ ಅದನ್ನು ನಂದು ಆರಿಸ್ಲಿಕ್ಕೆ ಆಗೋದಿಲ್ಲ ಆತ ಅವಾಗ 2 ಮಾತು ಹೇಳಿದ್ನಲ್ಲ, ಅಖಂಡ ಭೂಮಂಡಲದಿರುವುದೆಲ್ಲ ನನಗೇ ಕೊಟ್ಟರು ನಂಗೆ ಸಾಕಾಗೋದಿಲ್ಲ ಅಂತ ಹೇಳಿದ ಮಾತೆಲ್ಲ ಯಯಾತಿಯ ಮಾತದು. ಸಾಕು ನನಗೆ ಅಂತ ಹೇಳಿ ಮಗನಿಂದ ತಾನು ಮುಪ್ಪು ತಗೊಂಡ, ಮಗನಿಗೆ ಯೌವನ ಕೊಟ್ಟ, ಇಬ್ರು ಹೆಂಡದನ್ನು ಕಟ್ಕೊಂಡು ಕಾಡಿಗೆ ಹೋದ.
ನಮ್ಮಲ್ಲಿಯೂ ಬೇಯಾತಿ ಇರ್ತಾನೆ, ನಮ್ಮಲ್ಲೂ ಬ್ರಾಹ್ಮಣ ಇರ್ತಾನೆ, ನಮ್ಮಲ್ಲೂ ಕೀಚಕ ಇರ್ತಾನೆ. ಸಾಕಾಗೋದಿಲ್ಲ. ಇರ್ಲಿ, ಸಾಕಾಗದೆ ಕೊನೆಗಾದ್ರೂ ಬುದ್ಧಿ ಬರಬೇಕಲ್ಲ. ಬರಲಿ, ಬೆಟರ್ ಲೇಟ್ ದೆನ್ ನೆವರ್. ಎಂದೂ ಬುದ್ಧಿ ಬರದೇ ಇರೋಕ್ಕಿಂತ ಸ್ವಲ್ಪ ತಡ ಮಾಡಿ ಆದರೂ ಬುದ್ಧಿ ಬಂದರೆ ಅದು ಯೋಗ್ಯವೇ. ಬರಲಿ ಬುದ್ಧಿ ಅಂತ ಅಪೇಕ್ಷೆ ಪಡಬೇಕು. ಅದನ್ನಿಲ್ಲಿ ಹೇಳ್ತಾರೆ. ಆದ್ರಿಂದ ಆಯುಷ್ಯ ಪೂರ್ತಿ ಅದಕ್ಕೆ ಸುಖ ಪಡಿಸಿದ್ರು ಆಗೋದಿಲ್ಲ. ಒಂದ್ ದಿವಸ ನಿವೃತ್ತಿ ನಾವೇ ಮಾಡ್ಕೋಬೇಕು. ಅವರು ನಿವೃತ್ತಿ ಮಾಡಿದಾಗ ನಾವೇ ನಿವೃತ್ತಿ ಪಡ್ಕೊಳ್ಳದೆ ಹೋದ್ರೆ, ಸೆಲ್ಫ್ ರಿಟೈರ್ಮೆಂಟ್ ತಗೊಳ್ಳದೆ ಹೋದ್ರೆ, ಕೊನೆಗೆ ಒಂದ್ ದಿವಸ ಅವರೇ ನಮ್ಮನ್ನು ಎದ್ದು ಹೊರಗೆ ಓಡಿಸ್ಬೇಕಾಗ್ತದೆ. ಇಲ್ಲೊಂದು ಪ್ರಶ್ನೆ ಬರ್ಬೋದು. ನಾನು ಯೇಷಾಂ ಜ್ಞಾನಂ ನಾಸ್ತಿ ತಾನ್ ಅಧಿಕಾರಿಣಂ ಏವ ದುಃಖಯೇದೇವ ಯೇಷಾಂ ತು ಶಾಸ್ತ್ರಜನ್ಯಂ ಜ್ಞಾನಮಸ್ತಿ ತಾನೇವ ಕಥಂ ದುಃಖಯೇದಿತಿ. ಕೆಲವರು ಅಜ್ಞಾನಿಗಳಿರ್ತಾರೆ, ಶಾಸ್ತ್ರ ಓದಿಲ್ಲ ಪಾಪ ಅವರು, ತಾವು ಓದಿಲ್ಲ, ಇನ್ಯಾರ ಪ್ರವಚನನೂ ಕೇಳಲಿಲ್ಲ, ಪಾಠ ಕೇಳಲಿಲ್ಲ, ಅಂಥವ್ರಿಗೆ ತೊಂದರೆ ಕೊಡ್ತಿರ್ಬೋದು. ಪಾಪ ಅವ್ರು ಓದಿಲ್ಲ, ಅಜ್ಞಾನಿಗಳು, ಪಾಮರರು. ಯಾರು ಚೆನ್ನಾಗಿ ಓದಿದ್ದಾರೆ, ಶಾಸ್ತ್ರ ಎಲ್ಲ ತಾವು ಸ್ವಯಂ ಪಂಡಿತರಾಗಿ ಇನ್ನೊಬ್ರಿಗೆ ಪಾಠ ಹೇಳಿದ್ದಾರೆ, ಪ್ರವಚನ ಹೇಳಿದ್ದಾರೆ, ಧರ್ಮದ ಪೀಠದ ಅಧಿಕಾರದಲ್ಲಿದ್ದಾರೆ, ಅಂಥವ್ರನ್ನ ಹೇಗೆ ಪೀಡಿಸ್ತದೆ ಈ ಕಾಮ? ಅವ್ರ ಮುಂದೆ ದುರ್ಬಲ ಅಲ್ವಾ? ದೊಡ್ಡ ವಿದ್ವಾಂಸರು, ದೊಡ್ಡ ಪಂಡಿತರು, ಸ್ವಾಮಿಗಳು, ಪುರೋಹಿತರು, ಅವ್ರನ್ನ ಹೇಗೆ ಪೀಡಿಸ್ತದೆ ಕಾಮ ಅವ್ರ ಮುಂದೆ ತಾನೇ ಮಂಡಿ ಊರ್ತದಲ್ವಾ? ಅಂದ್ರೆ ಹಾಗೆ ತಿಳ್ಕೊಬೇಡಿ. ಕಾಮದ ಶಕ್ತಿ ಎಷ್ಟು ಅಂದ್ರೆ, ಎಂಥ ಜ್ಞಾನಿಯೂ ಕೂಡ ಒಂದು ಬಾರಿ ಕಾಮದ ಮುಂದೆ ಸೋಲ್ಬೇಕಾಗ್ತದೆ. ತುಂಬಾ ಸುಂದರವಾದ ಮಾತದು. ವಿಶ್ವಾಮಿತ್ರ ಪರಾಶರ ಪ್ರಭೃತಯೋ ವಾತಾಂಬು ಪರಣಾಶನಾಹ ತೇಪಿ ಸ್ತ್ರೀಮುಖ ಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂ ಗತಾಹ ಶಾಲ್ಯನ್ನಂ ಸುಘೃತಂ ಪಯೋದಿನ ದಧಿಯುತಂ ಭುಂಜಂತಿಯೇ ಮಾನವಾಹ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯ ಪ್ಲವೇತ್ ಸಾಗರೆ ಅಂತ ಒಂದು ಸುಭಾಷಿತ ಇಲ್ಲಿ ಭಾಗವತದಲ್ಲಿ ಬಂದಿದ್ದಾರೆ. ವಿಶ್ವಾಮಿತ್ರ, ಪರಾಶರ, ದೊಡ್ಡ ದೊಡ್ಡ ಜ್ಞಾನಿಗಳು, ದೊಡ್ಡ ದೊಡ್ಡ ಋಷಿಗಳು. ಅವ್ರು ತಿಂತಿದ್ದೇನು ಅಂದ್ರೆ, ಯಾವತ್ತೂ ತಪಸ್ ಮಾಡ್ತಿದ್ರಲ್ಲ, ಗಾಳಿ, ತರಗೆಲೆ, ಇಂಥ ಒಣ ಹಣ್ಣು, ಚಲೋ ಚೆನ್ನಾಗಿ ಬೇಯಿಸಿದ ಆಹಾರ ಅವ್ರಿಗೆ ಯಾರು ಕೊಡ್ತಿರ್ಲಿಲ್ಲ, ಅವರು ಮಾಡ್ಕೋತಾನೋ ಇರಲಿಲ್ಲ. ವಾತ, ಗಾಳಿ, ಅಂಬು ಅಂದ್ರೆ ನೀರು, ಪರ್ಣ ಅಂದ್ರೆ ಎಲೆ, ಹಣ್ಣು, ಹಂಪಲು. ಅವರು ತಿಂತದ್ದು ಗಾಳಿ, ಒಣ ಹಣ್ಣು. ಅವ್ರಿಗೆ ಇಂದ್ರಿಯ ನಿಗ್ರಹ ಆಗಲಿಲ್ಲ. ವಿಶ್ವಾಮಿತ್ರ ಮೇನಕೆಯನ್ನು ನೋಡಿ ಮನಸೋತ ಬಿಟ್ಟ. ಪರಾಶರರು ಸತ್ಯವತಿಯನ್ನು ನೋಡಿ ಮನಸೋತ್ರ. ಅಲ್ಲಿ ವೇದವ್ಯಾಸರು ಹುಟ್ಟಿದ್ರು. ಅದು ಅವರೇ ಮನಸೋತಿದ್ದು ಅಲ್ಲೊಂದೇನೋ ಮಹಾಕಾರ್ಯ ಆಗಿರ್ತದೆ. ವಿಶ್ವಾಮಿತ್ರರು ಮೇನಕೆಯನ್ನು ನೋಡಿ ಮನಸೋತರು. ಶಕುಂತಲೆ ಹುಟ್ಟಿದಳು. ಆ ಶಕುಂತಲೆಯಿಂದ ದುಷ್ಯಂತನಲ್ಲಿ ಪಾಂಡವರ ವಂಶ ಮುಂದುವರಿತು. ಅದ್ಯಾವುದೂ ವ್ಯರ್ಥ ಆಗೋದಿಲ್ಲ, ಅವ್ರದ್ದೊಂದು ಮಹತ್ವ ಇರ್ತದೆ. ಅಂತೂ ಅಂಥವ್ರಿಗೆ ಇಂದ್ರಿಯ ನಿಗ್ರಹ ಆಗಲಿಲ್ಲ ಅಂತ ಒಬ್ಬ ಋಷಿ ಬಗ್ಗೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಬೆಳಗಿನ ಹೊತ್ತು ನದಿ ಸಂಧ್ಯಾವಂದನ ಮಾಡ್ಲಿಕ್ಕೆ ಹೋಗಿದ್ದ. ನದಿಯಲ್ಲಿ ನಿಂತು ದೇವರಿಗೆ, ಸೂರ್ಯನಿಗೆ ಏನೋ ಉಪಾಸನೆ ಮಾಡ್ತಿದ್ದ. ಕಂಡು ಅಂತ ಋಷಿ ಹೆಸರು. ಘೃತಾಚಿ ಅಂತ ಒಬ್ಬ ಅಪ್ಸರೆ ಭೇಟಿಯಾದ್ಲು. ಮನಸೋತ. ಎಷ್ಟೋ ವರ್ಷಗಳ ಕಾಲ, 1000 ವರ್ಷಗಳ ಕಾಲ ಇಬ್ರು ಏಕಾಂತದಲ್ಲಿ ಕಳೆದ್ರು. ಒಂದು ದಿವಸ ಸಾಯಂಕಾಲ ಆಯ್ತು, ಸಂಧ್ಯಾವಂದನೆಗೆ ಹೋಗ್ಬೇಕು ಅಂತೇಳಿ ನೆನಪಾಯ್ತಂತೆ. ಸಾಯಂಕಾಲ ಆಗಿದೆ, ಸಂಧ್ಯಾವಂದನೆಗೆ ಹೋಗ್ತೀನಿ ಅಂತ. ಆಗ ಅವಳು ಕೇಳಿದಂತೆ, ಎಷ್ಟೋ ಸಾಯಂಕಾಲ, ಎಷ್ಟೋ ಮುಂಜಾವುಗಳು ಹಾಗೇ ಹೋಗಿವೆ ಅಲ್ಲ, ನಿಮ್ಗೆ ಆವಾಗ ಸಂಧ್ಯಾವಂದನೆ, ದೇವ್ರ ಪೂಜೆ ನೆನಪಾಗ್ಲಿಲ್ಲ, ಸೂರ್ಯನ ನೆನಪಾಗ್ಲಿಲ್ಲ, ಅದೇನು ಇವತ್ತು ನಿಮ್ಗೆ ನೆನಪಾಗಿದ್ದು ಅಂತ ಕೇಳಿದ್ಲಂತೆ. ಅಯ್ಯೋ, ನನ್ನ ಗತಿ ಏನು ಹೀಗಾಯ್ತಲ್ಲ ಅಂತ ಚಡ್ಪಡಿಸಿ ಮತ್ತೆ ಅವನು ಎಚ್ಚೆತ್ಕೊಂಡ. ಅವರು ಬೀಳ್ತಾರೆ, ಬಿದ್ದಷ್ಟೇ ವೇಗವಾಗಿ ಮೇಲೆ ಹೇಳ್ತಾರೆ. ನಮ್ಮಂಥವ್ರು ಬಿದ್ದೇ ಹೋಗಿಬಿಡ್ತೀವಿ, ಮೇಲೆ ಹೇಳಲಿಕ್ಕೆ ಆಗದಂತೆ, ನಮ್ಮನ್ನ ಯಾರು ಎಬ್ಸೋರು ಇರೋದಿಲ್ಲ. ಇದು ಗಾಳಿ, ತರಗೆಲೆ, ಹಣ್ಣು, ಹಂಪಲು ತಿನ್ನುವ ಋಷಿಗಳ ಕಥೆ. ನಮ್ಮದು ಹೇಗೆ ಅಂದ್ರೆ, ಶಾಸ್ತ್ರ ನಮ್ಮನ್ನು ಹಾಸ್ಯ ಮಾಡ್ತದೆ. ಶಾಲ್ಯನ್ನಂ ಸುಘೃತಂ ಪಯೋದಧಿಯುತಂ, ಒಳ್ಳೆ ಕ್ವಾಲಿಟಿ ಮಸೂರಿ ಅಕ್ಕಿ ಅನ್ನ ತಿಂತೇವೆ. ಇನ್ನು ಉಳಿದನ್ನು ತಿಂತೇವೆ, ಏನೇನು ಬೇಕು ಅದನ್ನೆಲ್ಲ ತಿಂತೇವೆ. ಸುಘೃತಂ, ಒಳ್ಳೆ ತುಪ್ಪ ಬೇಕು ನಮ್ಗೆ. ತುಪ್ಪ ಇಲ್ಲದೆ ನಮ್ಮ ಊಟನೇ ಇಲ್ಲ ನಮ್ಮದು. ಏನ್ರೆ ಪಯೋದಧಿಯುತಂ, ಹಾಲು ಬೇಕು, ಮೊಸರು ಬೇಕು, ಇಲ್ಲದೆ ನಮ್ಮ ಊಟನೇ ನಡೆಯೋಲ್ಲ. ಮತ್ತೆ ಇಂಥವ್ರಿಗೆ ನಮಗೆ ಇಂದ್ರಿಯ ನಿಗ್ರಹ ಆಗ್ಬೇಕಂದ್ರೆ ಎಲ್ಲಿ ಆಗ್ಬೇಕು? ವಿಚಾರ ಮಾಡಬೇಕು. ಇದ್ದದ್ದು ಒಂದಿಷ್ಟು ಶಾಸ್ತ್ರ ಏನು ಕೇಳಿರ್ತೀವಿ, ಗುರುಕುಲದಲ್ಲಿ ಓದಿ ಬಂದಿರ್ತೀವಿ, ಅದೆಲ್ಲ
ಕಾಮ ಅಂದ್ರೆ ಬರೇ ಸ್ತ್ರೀ ಪುರುಷರ ಕಾಮ ಅಂತ ಅಷ್ಟೇ ಅಲ್ಲ, ಒಟ್ಟಾರೆ ಆಸೆ, ದುರಾಸೆ, ಅಧಿಕಾರ, ಸ್ಥಾನ, ಮಾನ, ಮೋಹ, ಅದರ ಎದುರಿಗೆ ಇವೆಲ್ಲ ಸೋತು ಹೋಗಿಬಿಡ್ತವೆ. ಶಾಸ್ತ್ರಜ್ಞಾನ ಎಲ್ಲ ಸೋತು ಹೋಗ್ತದೆ. ಭಗವದ್ಗೀತಾದಲ್ಲಿ ಬಂದಿರ್ತದೆ. ಈಗ ಇನ್ನೊಂದು ಕಡೆ ಹೇಳ್ತಿದ್ದೇನೆ ಅಷ್ಟೆ. ಅಂತೂ ಈಗಿರುವ ಜ್ಞಾನವನ್ನ ಹಾಳು ಮಾಡ್ತದೆ, ಹೊಸ ಜ್ಞಾನ ಬರದಂತೆ ಮಾಡಿಬಿಡ್ತದೆ ಕಾಮ. ಮತ್ತೆ ನೀವು ಎಲ್ಲಿ ಗುರುಕುಲದಲ್ಲಿ ಓದಿದ್ರೆ ಏನು ಉಪಯೋಗ? ಯಾರಿಗೆ ಪ್ರವಚನ ಮಾಡಿ ಏನು ಉಪಯೋಗ? ಶಾಸ್ತ್ರಜ್ಞಾನ ಬಹಳ ಗಟ್ಟಿಯಾಗಿದ್ದು ಒಂದು ನೆಲೆ ದಾಟಿದವನಿಗೆ ಸರಿ, ಇನ್ನೂ ಆ ಹಂತಕ್ಕೆ ಹೋಗದೇ ಇದ್ದವನಿಗೆ ಕಾಮದ ಕೈಯಲ್ಲಿ ಸಿಕ್ಕವನು ನರಳಾಡಿ ಬಿಡ್ತಾನೆ ಅಂತ ಶಾಸ್ತ್ರ ಹೇಳ್ತದೆ. ತದಾಪಿ ತಜ್ಞಾನಮೇವ ಪ್ರತಿಪದ್ಯ ಯಥಾ ಅಪರೋಕ್ಷಂ ನ ಜನಯತಿ ತಥಾ ಏವ ಕರೋತಿ ವಿರೋಧಿ ಪ್ರಮಾಣ ಸಹಸ್ರೇಣಾಪಿ ಅಚಾಲ್ಯತೈವ ಹಿ ಪರೋಕ್ಷ ಜ್ಞಾನ ಪೂರ್ಣತಾಯಾ ಕಾಷ್ಠಾ ತಾದೃಶ ಜ್ಞಾನವತೋಪಿ ಯದಿ ಈದೃಶೀ ದಶ ತದಾ ಕಾ ಕಥಂ ತದ್ವಿರಹಿತಾನಾಂ ಈಶಜ್ಞಾನಾನಾಂ ಅಜ್ಞಾನ ಅಂತ. ಯಾರ ಎದುರಿಗೆ ನಮ್ಮ ಬೇಕಾದಷ್ಟು ಜನ ಪಂಡಿತರು ಬಂದ್ರು ಅವರೆಲ್ಲರನ್ನು ಸೋಲಿಸಿ ನಾನು ಇದನ್ನು ಸರಿ ಅಂತ ಸಿದ್ಧ ಮಾಡ್ತೀನಿ ಅಂತ ಒಬ್ಬ ಪಂಡಿತ ತಯಾರಾದ್ರು, ಅಷ್ಟು ಗಟ್ಟಿಮುಟ್ಟಾದ ಪಾಂಡಿತ್ಯ ಇದ್ದವನಿಗೂ ಇದ್ರ ಎದುರಿಗೆ ಬಲಿ ಬೀಳುವಂತ ಆಗ್ತದೆ. ಮತ್ತೆ ಏನೂ ಗೊತ್ತಿರೋದಿಲ್ಲ, ಸುಮ್ಮನೆ ಇವ್ರು ಹೇಳಿದ್ರೆ ಅಲ್ಲಿ ಹೋದ್ರೆ ಅದು ಸರಿ, ಇಲ್ಲಿ ಹೋದ್ರೆ ಇದು ಸರಿ ಅಂತ ತಿಳ್ಕೊಳ್ಳೋರಿಗೆ ಕಾಮಕ್ರೋಧಗಳಿಗೆ ಎದುರಿಗೆ ಬಂದ್ರೆ ಸೋತು ಹೋಗೋ ಪ್ರಸಂಗ ಬರ್ತದೆ. ಆದ್ರಿಂದ ಅವರ ನರಳಾಟ ಬಹಳ ಅಧಿಕವಾಗಿರ್ತದೆ. ಆದ್ರಿಂದ ಕಾಮ ಪಾಪ ಬಹಳ ಸಣ್ಣದು, ಅದಕ್ಕೊಂದು ಏನಾದ್ರು ಸ್ವಲ್ಪ ಕೊಟ್ಟು ಅದನ್ನು ತೃಪ್ತಿ ಮಾಡಿಬಿಡೋಣ ಅಂತ ಆಲೋಚನೆ ಮಾಡಿಬಿಡಿ. ಅಜ್ಞಾನಿಗಳನ್ನು ಜ್ಞಾನಿಗಳನ್ನು ಎಲ್ಲರನ್ನೂ ಕೂಡ ಅದು ಮುಚ್ಚಿ ಹಾಕ್ತದೆ. ಕಾಮ ನುಂಗಿ ಅಪೋಷಣ ತಗೋತದೆ ಅಂತ ಹೇಳ್ತಾರೆ. ಮುಂದಿನ ಭಾಗದಲ್ಲಿ ಗೀತೆಯಲ್ಲಿ ಬಂದಿರುವ ಕೆಲವು ವಾಕ್ಯಗಳನ್ನೇ ಭಾಗವತದ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.